ನಮಸ್ಕಾರ. RKB ಫಿಲ್ಮ್ಸ್ ಅವರ ಲವ್ ಟು ಲಸ್ಸಿ ಅಂತ ಒಂದು ಪಿಕ್ಚರ್ ಫಸ್ಟ್ ಟೈಟಲ್ ಟ್ರ್ಯಾಕ್ನ ಓಪನ್ ಮಾಡಿದ್ದೀನಿ. ಹರಿಪ್ರಾಣ ಅಂತವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆರ್ಯನ್ ಹೀರೋ. ಐ ಥಿಂಕ್ ಅವರೆಲ್ಲ ಚಾನಲ್ ವರ್ಕ್ ಮಾಡಿದವರು, ಇವಾಗ ಹೀರೋ ಬರ್ತಾ ಇದ್ದಾರೆ. ಐ ಥಿಂಕ್ ಆರ್ಯನ್ ಅವರು ಆಲ್ ದಿ ಬೆಸ್ಟ್, ವೆಲ್ಕಮ್ ಆ್ಯಂಡ್ ಒಳ್ಳೇದಾಗಲಿ ನಿಮಗೆ. ಜೀವಿತಾ ಪ್ರಭಾಕರ್ ಅವರು ನಾಯಕಿಯಾಗಿ ಮಾಡ್ತಾರೆ. ನಿಮಗೂ ಅಷ್ಟೇ ಆಲ್ ದಿ ಬೆಸ್ಟ್ ಮಾ, ಗುಡ್ ಲಕ್. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಲವ್ ಟು ಲಸ್ಸಿ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಅವರ ಅಡ್ವರ್ಟೈಸ್ಮೆಂಟ್ನ. ಗುಡ್ ಲಕ್ ಫಾರ್ ಲವ್ ಟು ಲಸ್ಸಿ, ಆಲ್ ದಿ ಬೆಸ್ಟ್. ಲವ್ ಟು ಲಸ್ಸಿ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಎಲ್ಲರ ಆಶೀರ್ವಾದ ಕೊಡಿ. ಅವರಿಗೆ ಹೊಸಬ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಜೀವಿತಾ ಆ್ಯಂಡ್ ಆರ್ಯನ್ ಇಬ್ಬರು ಆ್ಯಕ್ಟ್ ಮಾಡಿರೋದು, ಅವರಿಗೂ ಒಳ್ಳೆಯದಾಗಲಿ. ಕಂಗ್ರ್ಯಾಚುಲೇಷನ್ಸ್. ನಮಸ್ಕಾರ. RKB ಫಿಲ್ಮ್ಸ್ ಲಾಂಛನದಲ್ಲಿ ಆರ್ಯನ್ ಅವರ ನಟನೆಯಲ್ಲಿ, ಹರಿಪ್ರಾಣ ಇವರ ನಿರ್ದೇಶನದಲ್ಲಿ, ಭಾರತಿ ಶ್ರೀನಿವಾಸ ರಾಜು ಇವರ ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಸಿನಿಮಾ ಲವ್ ಟು ಲಸ್ಸಿ. ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾ ಇದೆ. ಇವರಿಗೆ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಪ್ರೊಡಕ್ಷನ್ಸ್ ಬಂದಂತಹ ಸಿನಿಮಾ. ಈ ಸಿನಿಮಾದ ನಿರ್ದೇಶಕ ಹರಿಪ್ರಾಣ. ಇದು ಇವರ ಎರಡನೇ ಸಿನಿಮಾ. ಮೊದಲನೇ ಸಿನಿಮಾ ದಂಡಯಾತ್ರೆ ಅಂತ, ದಂಡ ತೀರ್ಥ ಅಂತ ಮಾಡಿದ್ದಾರೆ. ಇನ್ನು ನಾಯಕ ನಟನಾಗಿ ಆ್ಯಕ್ಟ್ ಮಾಡ್ತಿರುವಂತಹ ಆರ್ಯನ್, ಅಂದರೆ ನಮ್ಮ ಜೊತೆಗೆ ಮಾಧ್ಯಮದಲ್ಲಿ ಕೆಲಸ ಮಾಡಿದಂಥ ಹುಡುಗ. ಈಗಾಗಲೇ 2 ಸಿನಿಮಾ ರಿಲೀಸ್ ಆಗಿದೆ. 3ನೇ ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಇದು 4ನೇ ಸಿನಿಮಾ. ಇದರ ಜೊತೆಗೆ ಭಾರತಿ ಶ್ರೀನಿವಾಸ್ ಅವರು ನಿರ್ಮಾಣ ಮಾಡಿರುವಂಥ ಈ ಸಿನಿಮಾದಲ್ಲಿ ಆರ್ಯನ್ ಜೊತೆಗೆ ಜೀವಿತಾ ಪ್ರಭಾಕರ್ ಇದ್ದಾರೆ, ಅನಂತ್ ಪದ್ಮನಾಭನ್, ಚೇತನ್ ರಾಮದುರ್ಗ, ರಮೇಶ್ ರೈ ಕುಕ್ಕವಳ್ಳಿ, ವಿನಯ್ ರಾಮ್ ಪ್ರಸಾದ್, ಜಗನ್, ಹರಿಪ್ರಾಣ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಕೊಟ್ಟಂಥವ್ರು ವೀನು ಮನಸ್ಸು ಅವರು, ಜೊತೆಗೆ ಲಿರಿಕ್ಸ್ನ ಸ್ವತಃ ನಿರ್ದೇಶಕರು ಬರೆದಿದ್ದಾರೆ. ಎಡಿಟಿಂಗನ್ನು ಅರ್ಜುನ್ ಧೋನಿ, MS ಧೋನಿ ಅಲ್ಲ, ಅರ್ಜುನ್ ಧೋನಿ. ಮಾಧ್ಯಮ ಅಂತ ಬರ್ತಿದ್ದಂಗೆ ಅದು ನನ್ನ ತವರು ಮನೆ. ನಾನು ಕೂಡ ಅಲ್ಲಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿದ್ದೇನೆ. ನನಗೆ ಅದು ತವರು ಮನೆ ಆಗಿರೋದ್ರಿಂದ ಇಲ್ಲಿ ತುಂಬ ವ್ಯಕ್ತಿಗಳೆಲ್ಲರೂ ನನಗೆ ಗೊತ್ತಿರೋರೇ ಇದ್ದೀರಾ. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ಎಲ್ಲರಿಗೂ. ಇನ್ನು ಈ ಸಿನಿಮಾ ಬಂದು ಒಂದು ನಿಜವಾದ ಘಟನೆ, ಅಂದರೆ ಬಂಟ್ವಾಳ ಹುಡುಗಿಗೂ ಬೆಂಗಳೂರು ಹುಡುಗಂಗೂ ನಡೆದಿರೋ ಒಂದು ಕ್ಯೂಟ್ ಲವ್ ಸ್ಟೋರಿ, ಮೆಲೋಡಿ ಲವ್ ಸ್ಟೋರಿ ಇದೆ ಇದರಲ್ಲಿ. ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿರೋವಂಥ ಒಂದು ಕತೆ. ಈ ಕತೆನ ನಾನು ಮೊದಲು ಬೇರೆ ಹೀರೋನ ಇಟ್ಕೊಂಡು ಮಾಡಬೇಕು ಅಂತ ಟ್ರೈ ಮಾಡ್ಕೊಂಡು ಹೋಗಿದ್ದು, ಬಟ್ ಅದು ಆಗಲಿಲ್ಲ ನಮಗೆ. ಆವಾಗ ಫ್ರೆಶ್ ಮುಖ ಬೇಕಿತ್ತು, ಹೊಸ ಮುಖ ಬೇಕಿತ್ತು. ಯಾರಿದ್ದಾರೆ ಅಂತ ಹುಡುಕ್ಬೇಕಾದ್ರೆ ನನ್ನ ಸ್ನೇಹಿತರು ಆರ್ಯನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಇವ್ರನ್ನ ನಾನು ಅಕೌಂಟ್ ಮಾಡಿದ್ರೆ 100% ನನಗೆ ಒಂದು ಸಿನಿಮಾನ ಗೆಲ್ಲಿಸ್ಬೋದು ಅನ್ನೋದು ಗೊತ್ತು. ಯಾಕಂದರೆ ಈಸ್ ಬೆಸ್ಟ್ ಆ್ಯಕ್ಟರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆಲ್ರೆಡಿ ಆರ್ಯನ್ ಅವ್ರು ಬಂದು ಒಂದು 5-6 ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿ 2 ಸಿನಿಮಾ ರಿಲೀಸ್ ಕೂಡ ಆಗಿದೆ. ಇನ್ನು ಬ್ಯಾಕ್ ಟು ಬ್ಯಾಕ್ 3-4 ಸಿನಿಮಾ ಕೂಡ ಇದೆ. ಅದ್ರ ಜೊತೆಗೆ ಹೀರೋಯಿನನ್ನು ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಿಂತ್ಕೊಂಡಾಗ ನನಗೆ ಆರ್ಯನ್ ಅವರೇ ಒಂದು ರೆಫರ್ ಮಾಡ್ತಾರೆ, ಜೀವಿತಾ ಪ್ರಭಾಕರ್ ಅವ್ರನ್ನ ಫಸ್ಟ್ ಡೇ ನೋಡಿದಾಗಲೇ ಅಂದ್ಕೊಂಡೆ ನಾನು, ಇದೇ ಸ್ಟುಡಿಯೋದಲ್ಲೇ ಅವರು ನನ್ನ ಭೇಟಿ ಮಾಡಿದ್ದು. ಇದೇ ಸ್ಟುಡಿಯೋದಲ್ಲೇ ಲೂಡೋ ಅನ್ನೋ ಒಂದು ಸಿನಿಮಾ ಆಡಿಯೋ ಲಾಂಚಿಗೆ ಬಂದಿದೆ, ಅವಾಗಲೇ ಭೇಟಿ ಮಾಡಿದ್ದು. ಅವಾಗ ನೋಡಿದೆ, ಬಟ್ ಅಲ್ಲಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ಮಾತಾಡ್ಸೋಕ್ಕೂ ಆಗಲಿಲ್ಲ. ಆದರೆ ಪರಿಚಯ ಅಂತೂ ಮಾಡ್ಕೊಂಡ್ವಿ, ಸಿನಿಮಾ ಬಗ್ಗೆ ಮಾತಾಡಲಿಲ್ಲ. ನೆಕ್ಸ್ಟು ಒಂದು 3 ಡೇಸಲ್ಲೇ ಸಿನಿಮಾ ಬಗ್ಗೆ ಮಾತಾಡಿ ಅವ್ರನ್ನ ಒಂದು ನಾಯಕಿಯಾಗಿ ಹಾಕ್ಕೊಂಡು ಈ ಸಿನಿಮಾನ ಮಾಡೋಣ ಅಂತ ಹೋದ್ವಿ. ಇನ್ನು ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದು ಅಮ್ಮ. ಇವರು ಯಾವಾಗ್ಲೂ ಏನೋ ಹಿಂಗಲ್ಲ ಮಗನೆ, ಹಂಗೆ ಮಗನೆ, ಈ ಥರನೇ ಮಾಡೋಣ, ಆ ಥರನೇ ಮಾಡೋಣ ಅಂತೇಳಿ ಜೊತೆ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡಿದವರು ಅಮ್ಮ. ಇನ್ನು ನಮ್ಮ ಗೀತಮ್ಮ ಅವರು ಅಷ್ಟೇ, ನಮ್ಮ ಮ್ಯಾನೇಜರ್ ಗೋಕುಲ್ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ನಿಂತ್ಕೊಂಡ್ರು. ಈ ಕತೆ ಬಂದು ಸರ್ ಲವ್ ಟು ಲಸ್ಸಿ, ಅಂದರೆ ಇಬ್ಬರು ಹುಡುಗರುಗಳ ಮಧ್ಯದಲ್ಲಿ ಒಂದು ಹೀರೋಯಿನ್ ಕತೆ. ಹೀರೋಯಿನ್ ಪೆಟ್ ನೇಮು ಲಸ್ಸಿ. ಎಲ್ಲ ಲಸ್ಸಿ ಅಂತಿದ್ದಂಗೆ ಕಾಫಿ ಶಾಪು, ಕೆಫೆ ಇದೆ ನೆನಪಾಗುತ್ತೆ ಎಲ್ರಿಗೂ ಕೂಡ. ಇದರಲ್ಲಿ ಇರೋವಂಥದ್ದು ಲವ್ ಟು ಲಸ್ಸಿ. ಲಸ್ಸಿ ಅನ್ನೋದು ಪೆಟ್ ನೇಮ್ ಆಗಿರುತ್ತೆ. ಇದು ತುಂಬ ಶಹಾರಿಗಳನ್ನ ಮಿಕ್ಸ್ ಆಗಿ ಬಂದಿರೋಂಥ ಒಂದು ಕತೆ ಆಗಿದೆ ಸರ್. ಈ ಪೂರ್ತಿ ನಾವು 25 ಡೇಸ್ ಒಂದು ಶೆಡ್ಯೂಲ್ ಪ್ಲ್ಯಾನ್ ಮಾಡಿಕೊಂಡು ಡೇ ಆ್ಯಂಡ್ ನೈಟಲ್ಲೇ ಶೂಟ್ ಮುಗಿಸ್ಕೊಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ 23 ಡೇಸಲ್ಲೇ ಶೂಟ್ ಮುಗಿಸಿದ್ವಿ ನಾವು. ಇನ್ನು ಉಳಿದಿರೋದು ಒಂದೇ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ ಸರ್. ಈ ನೆಕ್ಸ್ಟ್ ವೀಕಲ್ಲೇ ಕೂಡ ಸಾಂಗ್ ಶೂಟ್ ಕೂಡ ಮುಗಿಸ್ತಾ ಇದ್ದೀವಿ. ಇನ್ನು ಇದಕ್ಕೆ ಮ್ಯೂಸಿಕ್ ಮಾಡಬೇಕು ಅಂತ ಬಂದಾಗ ನಾನು ಮೆಲೋಡಿ ಆಗಿರಬೇಕು, ಟ್ರ್ಯಾಕು ಬ್ಯೂಟಿ ಆಗಿರಬೇಕು, ಕೇಳೋ ಕಿವಿಗೆ ಇಂಪಿರಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಅದನ್ನು ಕೂಡ ನಾವು ಥಿಂಕ್ ಮಾಡಿ ಮಾತಾಡಿದ್ದು ನಮ್ಮ ವಿನು ಮನಸ್ಸು ಸರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಡಿಸ್ಕಷನ್ ಮಾಡಿದ್ವಿ. ಸರ್ ಇದೇ ಥರ ಮಾಡಿಕೊಡ್ಬೇಕು ನೀವು ಅಂತೇಳಿ. ಅವರು ನನ್ನ ಸಹಕಾರ 100% ಖಂಡಿತ ಇದ್ದೇ ಇರುತ್ತೆ ಅಂತೇಳಿ ಜೊತೆಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಅವರು ಮ್ಯೂಸಿಕ್ ಎಲ್ಲ ಮಾಡ್ತಾಯಿದ್ದಾರೆ. ಲಿರಿಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅನ್ಕೊತಾ ಇದ್ದೀನಿ. ಎಲ್ಲರಿಗೂ ಲಿರಿಕ್ಸ್ ಮುಂದೊಂದು ದಿನ ಮುಂದೆ ಬರುತ್ತೆ, ಬಂದಾಗ ಗೊತ್ತಾಗುತ್ತೆ.
ಇನ್ನು ನಮ್ಮ DOP ಸರು ಇದಕ್ಕೆ ಆ್ಯಕ್ಚುಲಿ 4 ವರ್ಷದ ಹಿಂದೆನೇ ಅವ್ರ ಹತ್ರ ನಾನು ಈ ಕಥೆನ ಡಿಸ್ಕಷನ್ ಮಾಡಿದಾಗ ಅವರೇ DOP ಆಗಿರಬೇಕು ಅಂತೇಳಿ ಡಿಸ್ಕಷನ್ ಮಾಡಿದ್ದೆ. ಮಿಡ್ಲಲ್ಲಿ ನಿಂತೋಗ್ಬಿಟ್ಟಿತ್ತು. ಮತ್ತೆ ಅವರನ್ನೇ ಹಾಕ್ಕೊಂಡು ಅವರನ್ನೇ ಕರೆದು ಮತ್ತೆ ಅವ್ರ ಕೈಲೇ ಕೆಲಸ ಮಾಡ್ತಿದ್ದೀನಿ. ತುಂಬ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಅವರು ಯಾವಾಗ್ಲೂ ಜೊತೆಲಿರೋರು. ಡೈರೆಕ್ಟ್ ಈ ಥರ ಮಾಡೋಣ ಅಂತೇಳಿ ಪ್ರತಿಯೊಂದು ಸೀನ್ ಟು ಸೀನ್ ಯೋಚನೆ ಮಾಡಿ ಎಲ್ಲನೂ ಥಿಂಕ್ ಮಾಡಿ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಜೀವಿತ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಕೆಲವೊಂದು ಸೀನ್ಸ್ಗಳಲ್ಲಿ ನಾನು ಡೆಪ್ತ್ ಒಂದು ಫೀಲ್ಗಳನ್ನ ಕೊಡ್ತಾ ಇದ್ದೆ. ತುಂಬ ಅದ್ಭುತವಾಗಿ ತಗೋತಾ ಇದ್ರು. ಹೊರಗಡೆ ನೋಡ್ಲಿಕ್ಕೆ ಹಿಂಗೆ ತುಂಬ ಚಿಕ್ಕ ಹುಡುಗಿ ಥರ ಕಾಣಿಸ್ತಾಳೆ ಅಷ್ಟೇ. ಆ್ಯಕ್ಟಿಂಗಲ್ಲಿ ಅಂತ ಬಂದಾಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಜೀವಿತ ಅವ್ರ ಬಗ್ಗೆ ಇನ್ನೇನು ಮಾತಾಡೋವಂಥ ಇದೇ ಇಲ್ಲ. ಸಿನಿಮಾ ಬಂದಾಗ ನೀವೇ ನೋಡಿದ್ರೇ ಗೊತ್ತಾಗುತ್ತೆ ಏನೆಲ್ಲ ಇರುತ್ತೆ, ಏನೆಲ್ಲ ಮಾಡಿದ್ದಾರೆ ಅನ್ನೋದು. ಹಿಂಗೆ ನಮ್ಮ ಟೀಮಲ್ಲಿ ಬಂದು ಇನ್ನು ಆರ್ಟಿಸ್ಟ್ಗಳ ಸೆಲೆಕ್ಷನ್ ಅಂತ ಬಂದಾಗ ಎಲ್ಲರಿಗೂ ಹೊಸೊಬ್ರಿಗೆ ತುಂಬ ಅವಕಾಶ ಕೊಡಬೇಕು ಅನ್ನೋದು ಒಂದು ಮೈಂಡಲ್ಲಿತ್ತು. ನಾವು ತುಂಬ ಸೀನಿಯರ್ಗಳ ಹತ್ರನೂ ಹೋಗಲಿಲ್ಲ, ಏನಿಲ್ಲ. ಇದರಲ್ಲಿ ಅನಂತು ಪದ್ಮನಾಭ ಅವರು ಇದ್ದಾರೆ, ಮತ್ತು ಚೇತನ್ ದುರ್ಗ ಅವರಿದ್ದಾರೆ. ಅವರೆಲ್ಲ ಬರಬೇಕಿತ್ತು. ಚೇತನ್ ದುರ್ಗ ಅವ್ರ ಮದುವೆ ಇದ್ದಿದ್ದರಿಂದ ನಿನ್ನೆ ಬಂದಿಲ್ಲ. ಆಮೇಲೆ ವಿನಯ್ ರಾಮ್ ಪ್ರಸಾದ್ ಸರ್ ಇದ್ದಾರೆ. ಆಮೇಲೆ ನಮ್ಮ ಜಗನ್ ಇದ್ದಾನೆ. ಹಾಗೆ ಇನ್ನೊಂದು ಇಬ್ಬರು ಕಲಾವಿದರುಗಳೆಲ್ಲ ಇದ್ದಾರೆ. ಇದ್ರ ಜೊತೆಗೆ ತುಂಬ ಒಳ್ಳೆ ಸಪೋರ್ಟ್ ಮಾಡಿದಂಥದ್ದು ನನಗೆ ರಮೇಶ್ ರೈ ಸರ್ ಮಂಗಳೂರು, ಅವರು ಕೂಡ ಒಬ್ಬರು ಇದ್ದಾರೆ. ಅವರು ಈಗ ತುಂಬ ಸಿನಿಮಾಗಳಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶರತ್ ಸರ್ ಅಂತೇಳಿ ಪುತ್ತೂರವರು, ಅವರು ಒಂದು ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗು ಮಾಡಿಕೊಂಡು ಒಂದು ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿ ತುಂಬ ಚೆನ್ನಾಗಿ ನಿಂತ್ಕೊಂಡಿದ್ರು. ಕಾರಣಾಂತರಗಳಿಂದ ಅವರು ಇವತ್ತು ಇಲ್ಲಿಗೆ ಬರ್ಲಿಕ್ಕೆ ಆಗಲಿಲ್ಲ. ಇನ್ನು ನಮ್ಮ ಮೇಕಪ್ ಶಂಕರ್ಗೆ ಮಾತ್ರ ಒಂದು ಸಲ ಮಾಡಲೇಬೇಕು ನಾನು. ಥ್ಯಾಂಕ್ ಯು ಶಂಕರ್. ಏನು ಗೊತ್ತಾ, ಅವರು ಇಲ್ಲಿ ಕರ್ಕೊಂಡೋದಾಗ 4 ಜನ 5 ಜನಕ್ಕೆ ಮಾತ್ರ ಟಿಂಕ್ರಿಂಗ್ ಪೇಂಟಿಂಗ್ ಮಾಡಬೇಕು ಅಂತ ಹೇಳಿದ್ದೆ. ಆದರೆ ಶಂಕರ್ ಬಂದು ಮೋರ್ ದೆನ್ 40 ಮೆಂಬರ್ಸ್ ಸರ್, ಮೋರ್ ದೆನ್ 40 ಮೆಂಬರ್ಸ್ಗೆ 2 ಡೇಸು ಎಷ್ಟು ಕಷ್ಟಪಟ್ಟಿದ್ದಾನಂದರೆ ಹುಡುಗ. ಅವನ ತಾಳ್ಮೆ, ಅವನ ಕೆಲಸ ಭಯಂಕರ ಇಷ್ಟ ಆಯಿತು. ಹಾಗಾಗಿ ಶಂಕರ್ ನೆಕ್ಸ್ಟ್ ಸಿನಿಮಾನು ನೀನೇ ಇರಬೇಕು, ನನ್ನ ಜೊತೆನೇ ಟ್ರಾವೆಲ್ ಆಗು. ಸೊ ಇನ್ನು ನನ್ನ ಎಡಿಟ್ ಮಾಡ್ಕೊಟ್ಟವ್ರಂತ ನಮ್ಮ ಎಡಿಟರು ಧೋನಿ ಬಾಸ್ ನಮಸ್ತೆ. ಅವರು ಅಷ್ಟೇ ತುಂಬ ಅದ್ಭುತ ಎಡಿಟರು. ಅವ್ರಿಗೆ ಎದೆ ಮೇಲೆ ನಿಂತಿದ್ದೆ ನಾನು, ಡೇ ಆ್ಯಂಡ್ ನೈಟ್ ಎಡಿಟ್ ಮಾಡಿಕೊಡಿ ಅಂತೇಳಿ, ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸಬಾರ್ದು ಅಂತೇಳಿ. ಇನ್ನು ನನ್ನ ಸ್ನೇಹಿತರು ಕಿಶೋರ್ ಸರ್, ಅವರು C2C ಸ್ಟುಡಿಯೋ ಓನರು, ಅವರು ತುಂಬ ಚೆನ್ನಾಗಿ ಕಲರಿಂಗ್. ಸರ್ ಸಿನಿಮಾ ಬಗ್ಗೆ ಹೇಳಿ ನೀವು. ಸರ್ ಸಿನಿಮಾ ಬಂದು ಮೆಲೋಡಿ ಲವ್ ಸ್ಟೋರಿ ಸರ್. ಯಾವುದೇ ರೀತಿ ಫೈಟ್ ಇಲ್ಲ. ಸಾಂಗ್ 5 ಸಾಂಗ್ ಇದೆ ಪೂರ್ತಿ. 5 ಸಾಂಗ್ನು ಮೆಲೋಡಿನೇ ಬರುತ್ತೆ. ಒಂದು ಡ್ರೀಮ್ ಸಾಂಗ್ ಇದೆ ಅದರಲ್ಲಿ. ಮಿಕ್ಕಿದ ಸಾಂಗ್ಗಳೆಲ್ಲ ಮಾಂಟೇಜಸಲ್ಲೇ ಬರುತ್ತೆ. ಒಂದು ಸಾಂಗ್ ಮಾತ್ರ ಡ್ಯಾನ್ಸ್ ಇರೋವಂಥದ್ದು ನಾವು ಇನ್ನೂ ಶೂಟ್ ಮಾಡಿಲ್ಲ, ಅದೊಂದು ಶೂಟ್ ಮಾಡ್ತೀವಿ. ಈ ಕಥೆನಲ್ಲಿ ಬಂದು ಸರ್ ಶಹರಿಗಳ ಮಿಕ್ಸ್ ಇದ್ದಿದ್ದ ಕತೆ ಆಗಿರೋದ್ರಿಂದ ಮನಸ್ಸಿನ ಮಾತುಗಳು ಮುಖಾಂತರ ಬರುತ್ತೆ ಸರ್ ಎಲ್ಲನೂ. ಪ್ರತಿಯೊಂದು ಕಥೆನೂ ಒಂದು ಬೆಂಗಳೂರಿಂದ ಒಂದು ಹುಡುಗಿನ ಹುಡಿಕೊಂಡು ಹೋಗೋವಂಥ ಒಂದು ಕತೆ. ಹುಡುಗಿ ಎಲ್ಲಿರ್ತಾಳೆ ಏನು ಗೊತ್ತಿಲ್ಲ, ಒರಿಜಿನಲ್ ಹೆಸರು ಏನು ಅನ್ನೋದು ಗೊತ್ತಿಲ್ಲ. ಬರೀ ಒಂದು ಪೆಟ್ ನೇಮ್ ಇಟ್ಕೊಂಡು ಆ ನೇಮ್ನ ಹುಡಿಕೊಂಡು ಹೋಗುವಂಥದ್ದೇ ಕತೆ ಆಗಿದೆ ಸರ್. ಯಾವ ಹಂತದಲ್ಲಿದೆ ಸರ್? ಈ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ. ಇನ್ನು 2-3 ಮಂತ್ಸ್ ಒಳಗಡೆ ರಿಲೀಸ್ ಮಾಡ್ತೀವಿ ಸರ್. ಇಲ್ಲ ಸರ್, ಸಿನಿಮಾಗೆ ಅಂತೇಳಿ ಚಿಕ್ಕ ವಯಸ್ಸಿಂದ ಕತೆ ಕವನ ಬರೆಯೋ ಅಭ್ಯಾಸ ಇತ್ತು. ಸೊ ಅದು ಹರಿಪ್ರಾಣ ಅಂತ ಸ್ಕ್ರೀನ್ ನೇಮ್ ಯಾವಾಗಲೂ ಕೊಡ್ತಾ ಇರ್ತಿದ್ದೆ ಬರೀಬೇಕಾದ್ರೆ. ಹರೀಶ್ ಅನ್ನೋದು ನನ್ನ ಒರಿಜಿನಲ್ ನೇಮ್ ಸರ್. ಹೌದು ಸರ್. 18 ಶಹರಿ ಇದೆ ಸರ್, 18 ಶಹರಿ ಇದೆ. ಸೊ ಇದು ಈಗ ಜನ್ರೇಷನಲ್ಲಿ ಲವ್ ಮಾಡಿದವರು, ಲವ್ವಿಂದ ಮೋಸ ಹೋದವರು, ಮತ್ತು ಟ್ರೂ ಲವ್ ಮಾಡಿದವರು ಎಲ್ರಿಗೂ, ಈ ಯೂತ್ಸ್ಗಳಿಗಾಗಿರ್ಬೋದು, ಮತ್ತು ಲವ್ ಮಾಡಿ 30 ವರ್ಷ 40 ವರ್ಷ ಸಂಸಾರ ಮಾಡಿರೋರ್ಗಾಗಿರ್ಬೋದು, ಎಲ್ರಿಗೂ ಕನೆಕ್ಟ್ ಆಗೋವಂಥ ಒಂದು ಕತೆ ಸರ್. ಸರ್ ಇದು 2006-07 ನಡೆದಿರೋಂಥ ಒಂದು ಘಟನೆ ಸರ್. ಖಂಡಿತ ಇದ್ದಾರೆ ಸರ್. ಆ ಹೀರೋಯಿನ್, ಒರಿಜಿನಲ್ ಹೀರೋಯಿನ್ ಹೇಳಬೇಕು ಅಂದರೆ ಅವರು ಇಲ್ಲ ಬೆಂಗಳೂರಲ್ಲೇ IT ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 100% ತೊಗೊಂಡಿದ್ದೀವಿ ಸರ್. ಇಲ್ಲ ಆ ಥರ ಏನು ಬರಲ್ಲ. ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಕನಸಿರುತ್ತೆ ಸರ್, ಜೀವನದಲ್ಲಿ ಏನು ಕತೆ ಮಾಡಬೇಕು ಅಂತ ಬಂದಾಗ ಫಸ್ಟು ಅವ್ರಗಳಿಗೆ ಆಗಿರೋ ಅನುಭವಗಳನ್ನ ಕತೆ ಮಾಡ್ತಾರೆ. ಹಾಗಾಗಿ ನನಗೆ ನಡೆದಂಥ ಅನುಭವನ ನಾನು ಪರ್ಮಿಷನ್ ತೊಗೊಂಡೇ ಶೂಟ್ ಮಾಡಿರೋವಂಥದ್ದು. ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತಲೇ ಪರ್ಮಿಷನು ಹೇಳಿದ್ದೀನಿ, ಮಾಡ್ತಾ ಇದ್ದೀನಿ ಬನ್ನಿ ಅಂತ ಕರೆದೆ. ಬಟ್ ಟೈಮ್ ಇಲ್ಲದಿರೋದ್ರಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಎಲ್ಲ ಇದೆ ಸರ್, ತೊಂದರೆ ಏನಿಲ್ಲ ಸರ್. ಹೌದೌದು. ಇಲ್ಲ ಸರ್ ಆ ಥರ ಏನಿಲ್ಲ, ಬರೀ ಪ್ರೀತಿ ಬಗ್ಗೆ ಅಷ್ಟೇನೆ.
ಸರ್ ಕೆಲವೊಂದು 8 ಲೈನ್ಸ್ 9 ಲೈನ್ಸ್ ಎಲ್ಲ ಇದೆ, ಕೆಲವೊಂದು 2 ಲೈನ್ಸ್ 3 ಲೈನ್ಸ್ ಎಲ್ಲ ಇದೆ. ಮತ್ತು ಸಾಂಗ್ಗಳು ಅಷ್ಟೇ, ನಾವು ಅಲ್ಲಲ್ಲಿ ಕೆಲವೊಂದು ಸಿಚುವೇಶನ್ ತಕ್ಕಂತೆ ಬರೋವಂಥ ಸಾಂಗ್ಗಳೆಲ್ಲನೂ ಇದೆ. ಸೆಕೆಂಡ್ ಹಾಫಲ್ಲಿ ನಮ್ಮ ಫ್ರೆಂಡ್ ಸರ್ಕಲೇ ಪೂರ್ತಿ ಟ್ರಾವೆಲ್ ಆಗೋವಂಥ ಕತೆ ಇರೋದಂಥದ್ದು. ಸರ್ ಪುತ್ತೂರು ಮತ್ತು ಸುಳ್ಯ ಟ್ರೈನಲ್ಲಿ ಇದೆ ಸರ್. ಟ್ರಯಾಂಗಲ್ ಕನೆಕ್ಟಿವಿಟಿ ಅಂದರೆ ಒಂದೇ ಹುಡುಗಿನ ಇಬ್ಬರು ಇಷ್ಟಪಡ್ತಾರೆ ಸರ್, ಇಬ್ಬರು ಇಷ್ಟಪಡುವಂಥ ಕತೆ ಇದು. ಇಬ್ಬರು ಮಧ್ಯದಲ್ಲಿ ಒಂದು ಹುಡುಗಿ ಏನು ಕಷ್ಟಪಡ್ತಾಳೆ ಅನ್ನೋದು. ಬಟ್ ಇಲ್ಲೊಂದು ಮೆನ್ಷನ್ ಮಾಡಿ ಏನು ಹೇಳ್ತೀನಿ ಅಂದರೆ, ಹೀರೋ ಎಲ್ಲೂ ಕೂಡ ಐ ಲವ್ ಯು ಅಂತ ಪ್ರಪೋಸ್ ಮಾಡಿಲ್ಲ ಹೀರೋಯಿನ್ಗೆ, ಎಲ್ಲೂ ಕೂಡ ಆ ಒಂದು ಕೈ ಹಿಡ್ಕೊಂಡು ವಾಕ್ ಮಾಡಿಲ್ಲ, ಜಸ್ಟ್ ಜೊತೆನಲ್ಲಿ ಇರೋವಂಥದ್ದೇ. ಆ್ಯಕ್ಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಜೊತೆನಲ್ಲಿ ಇರೋವಂಥದ್ದೇ. ಲವ್ ಯು ಅನ್ನೋ ಪದ ಎಲ್ಲೂ ಬಂದಿಲ್ಲ, ಆದರೆ ಮನಸ್ಸಲ್ಲಿ ಪ್ರೀತಿ ಇರೋದನ್ನ ಮನಸ್ಸಿನ ಮಾತು ಮುಖಾಂತರ ಅವರು ಕವನದಲ್ಲೇ ಹೇಳ್ಕೊಂಡಿದ್ದಾರೆ, ಶಾಯರಿಗಳ ಮುಖಾಂತರನೇ ಹೇಳ್ಕೊಂಡಿದ್ದಾರೆ. ಸರ್ ಈಗ ಕಲರಿಂಗ್ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಸರ್ ವಿತಿನ್ 3 ಮಂತ್ಸ್ ಒಳಗಡೆ ನಾವು ರಿಲೀಸ್ ಮಾಡ್ತೀವಿ ಸರ್. ಬೇರೆ ಸಹ ನಟರು ಯಾರು ಇದ್ದಾರೆ ಬೇರೆ? ಅಲ್ಲ, ಇನ್ನೊಬ್ರು ಯಾರು? ಇಬ್ರು ಮಾಡ್ತಾರೆ ಸರ್. ಅದರಲ್ಲಿ ನಾನೇ ಇನ್ನೊಂದು ಪಾತ್ರನೂ ಕೂಡ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನಿರ್ಮಾಪಕರಾದ ಒತ್ತಾಯದ ಮೇರೆಗೆ ನಾನು ಮಾಡಿರೋಂಥದ್ದು. ನಂಗೆ ಆ್ಯಕ್ಟಿಂಗ್ ಏನು ಅಷ್ಟು ಬರ್ತಿರ್ಲಿಲ್ಲ, ಮಾಡಿಸೋದು ಅಂದರೆ ತುಂಬ ಖುಷಿಯಾಗಿತ್ತು. ಈ ಮಾಡೋದಿದೆಯಲ್ಲ ಕಷ್ಟ ಏನು ಅಂತ ಅವತ್ತು ನೋಡ್ಕೊಂಡ್ಬಿಟ್ಟೆ ಸರ್. ಇನ್ನೊಬ್ರು ನೀವೇನಾ ಸರ್? ನನ್ನ ಮೇಲೆ ಇಲ್ಲ ಸರ್, ನಾನು ಯಾಕೆ ಸರ್ ನಮ್ಮ ಹುಡುಗರು ಇಲ್ಲಿ ನೋಡಿ ಇವ್ರಗಳ ಮೇಲೆ ಬರೆದ್ರೆ ಸಾಕು, ಇವ್ರುಗಳನ್ನ ಹೈಲೈಟ್ ಮಾಡಬೇಕು. ನಾನು ಹೇಳ್ದೆ ನಮ್ಮ ನಿರ್ಮಾಪಕರಿಗೆ, ಸರ್ ಇವರು ನನಗೆ ಬಂದು ಪ್ರಾಡಕ್ಟ್ ಇದ್ದಂಗೆ, ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೊಂಡು ಬೆಳಿಬೇಕು, ಏನೋ ಒಂಚೂರು ಮಾಡ್ಕೊಳ್ಳೋಣ ಬಿಡಿ ಅಂದೆ ನಾನು. ಇಬ್ಬರಲ್ಲಿ ನೀವೊಬ್ಬರು? ಹೌದು ಸರ್. ನಾನು ಕಡಿಮೆ ಸರ್ ಬರೋಂಥ ಸ್ಕ್ರೀನ್ ಮೇಲೆ, ಅಷ್ಟು ಅಂದವಾಗಿಲ್ಲ ಚಂದವಾಗಿಲ್ಲ. ನನ್ನನ್ನು ಯಾರು ಸರ್ ನೋಡ್ತಾರೆ ನೋಡಿ, ಅಂದವಾಗಿ ಚಂದವಾಗಿರೋರೆಲ್ಲ ಇದ್ದಾರೆ. ಇನ್ನು ನಮ್ಮ ಜಗನ್ ನೋಡಿ ಅವ್ನು ಸ್ಟೈಲಾಗಿ ಹೆಂಗಿದ್ದಾರೆ ಅವನನ್ನು ತೋರಿಸಿದ್ದೀವಿ. ಇನ್ನು ಹೊಸ ಒಬ್ರಿಗೆ ತುಂಬ ಚಾನ್ಸ್ ಕೊಟ್ಟಿದ್ದಾರೆ. ನನಗೆ ತುಂಬ ಸಪೋರ್ಟ್ ಮಾಡಿದವರು ಅಂದರೆ ವಿನಯ್ ರಾಮ್ ಪ್ರಸಾದ್ ಸರ್ ಅವರು. ತುಂಬ ಅದ್ಭುತ ಕಲಾವಿದರು, ತುಂಬ ಚೆನ್ನಾಗಿ ಒಂದು ಸಪೋರ್ಟ್ ಮಾಡಿರೋದ್ರು. ಆಮೇಲೆ ಈ ಪ್ರೆಸ್ ಮೀಟಲ್ಲಿ ಒಂದು ಏನು ಹೇಳೋಕ್ಕೆ ಒಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ, ನಾವು ಪುತ್ತೂರಲ್ಲಿ ಒಂದು ಚರ್ಚಲ್ಲಿ ಶೂಟ್ ಮಾಡಬೇಕಾದ್ರೆ ಎಕ್ಸಾಮ್ ನಡೀತಾ ಇತ್ತು. ಆ ಟೈಮಲ್ಲಿ ಶೂಟ್ ಮಾಡ್ಬೇಕಾದ್ರೆ ನಮಗೊಂದು ಪ್ರಾಬ್ಲಮ್ ಆಯಿತು. ಎಕ್ಸಾಮ್ ನಡೀತಾ ಇದೆ ಅಂತ ನಮಗೆ ಗೊತ್ತಿಲ್ಲ. ಒಂದೇ ಕಾಂಪೌಂಡ್ ಒಳಗಡೆ ಸ್ಕೂಲು ಮತ್ತು ಚರ್ಚ್ ಎರಡೂ ಇತ್ತು. ನಾವು ನೈಟು ಸೆಟ್ಟೆಲ್ಲ ಹಾಕಿ ಬೆಳಗ್ಗೆ ನನ್ನ ಮದುವೆ ಶೂಟ್ ಮಾಡಬೇಕಿತ್ತು. 9 ಗಂಟೆಗೆ ಹೋಗಿ ಶೂಟ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಬಂದು HM ಬಂದ್ಬಿಟ್ಟು ಶೂಟ್ನ ನಿಲ್ಲಿಸ್ಬಿಟ್ರು. ಓಕೆ ನಾವು ಶೂಟು ಈಗ ನಿಲ್ಸೋಣ, ಮಧ್ಯಾಹ್ನದ ಮೇಲೆ ಎಕ್ಸಾಮ್ ಮುಗಿಸ್ಕೊಂಡು ಹೋಗಿ ಶೂಟ್ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಜಸ್ಟ್ 20 ಮಿನಿಟ್ಸಲ್ಲಿ ಅಲ್ಲಿಂದ ಆಚೆ ಬಂದಿದ್ದೀವಿ. ಬಟ್ ಅಲ್ಲಿ ಕೆಲವೊಬ್ಬರು HM ಮೇಲೆ ದುಡ್ಡು ಇಸ್ಕೊಂಡು ಚರ್ಚ್ ಅವಕಾಶ ಕೊಟ್ಟಿದ್ದೀರಾ, ಫಾದರ್ ಮೇಲೆಲ್ಲ ತಪ್ಪಾಗಿ ಹೇಳಿದರು. ಇದ್ರ ಮುಖಾಂತರ ಅವ್ರಿಗೆ ತಲುಪುತ್ತೆ ಅನ್ಕೊತೀನಿ. HM ಮ್ಯಾಮ್ಗೊಂದು ಸಾರಿ ಹೇಳ್ತೀನಿ. ಹಾಗೆ ನಾನು ಅವ್ರಿಗೆ ಹೇಳಿದ್ದೆ, ಪ್ರೆಸ್ ಮೀಟ್ ಮಾಡಿದಾಗ ಕ್ಲಾರಿಟಿ ಮಾಡಿ ಹೇಳ್ತೀನಿ ಮೇಡಮ್ ಅಂತೇಳಿ. ಹಾಗಾಗಿ ಇದನ್ನು ಅವ್ರಿಗೆ ತಲುಪಿಸುವಂಥ ಜವಾಬ್ದಾರಿ ಆರ್ಯನ್ ನೀವೇ ಮಾಡಬೇಕು ದಯವಿಟ್ಟು. ಯಾಕಂದರೆ ಅದೇ ಸ್ಕೂಲಲ್ಲಿ ಓದಿರೋಂಥ ಸ್ಟೂಡೆಂಟ್ ಆರ್ಯನು. ಹಾಗಾಗಿ ಇವ್ರ ಪರವಾಗಿ ಎಲ್ಲ ನಮ್ಮ ಚಿತ್ರತಂಡ ಪರವಾಗಿ ಒಂದು ಥ್ಯಾಂಕ್ಸು ಹೇಳ್ತೀನಿ, ಮತ್ತು ಸಾರಿನೂ ಹೇಳ್ತೀನಿ. ಹೌದು ಸರ್. ಧನ್ಯವಾದ. ಹೇಳಿ. ಸೇರಿರುವಂಥ ಪ್ರತಿಯೊಬ್ಬರು ಪ್ರೆಸ್ನವರಿಗೂ ಮತ್ತು ಬಂಧು ಮಿತ್ರರಿಗೂ ನನ್ನ ನಮಸ್ಕಾರ. ನಾನು ಮೊದಲನೇ ಸರಿ ಸ್ಟೇಜ್ ಅಟೆಂಡ್ ಮಾಡಿರೋದು, ಏನು ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹಾಗಾಗಿ ನನ್ನ ಮಾತಿಷ್ಟ. ಅವರು ಬರಲ್ಲ ಅಂತ ಹೇಳಿದ್ರು, ಹಿಂಸೆ ಮಾಡ್ಕೊಂಡು ಕೂರಿಸ್ಕೊಂಡ್ವಿ. ಹೌಸ್ ವೈಫ್. ಸರ್ ಆ ಥರ ಏನಿಲ್ಲ. ಕತೆ ಹೇಳಬೇಕಾದ್ರೆ ಕತೆ ಮೇಲೆ ನಂಬಿಕೆ ಇಟ್ಟರು ಸರ್ ಅವರು. ಪ್ರತಿಯೊಂದು ಹೆಜ್ಜೆನೂ ಇವಾಗಲೂ ನನಗೆ ಅವರು ಮಗನೆ ಅಂತಲೇ ಕರೆಯೋದು. ಈಗ ನನಗೆ ಒಂದು ಫ್ಯಾಮಿಲಿ ಸಿಕ್ಕಂಗೆ ಆಗಿದೆ. ನಮ್ಮ ಗೀತಮ್ಮ ಅವರು ಇದ್ದಾರೆ ಸರ್, ನನ್ನ ಜೀವಿತ ಅವ್ರ ಕಡೆಯಿಂದ. ಆ್ಯಕ್ಚುಲಿ ಇದೇ ಆಡಿಟೋರಿಯಮಲ್ಲಿ ಬಂದಾಗ ಪರಿಚಯ ಆದರು. ನಾನು ಇವ್ರಿಗೆ ಹೇಳಿದ್ದೆ, ಒಂದು ಕತೆ ಇದೆ, ಡಿಸ್ಕಷನ್ ಮಾಡೋಣ ಈ ಥರ ನೆಕ್ಸ್ಟ್ ಏನಾದರೂ ಒಂದು ಪ್ಲ್ಯಾನ್ ಮಾಡೋಣ ಅಂತೇಳಿ ಹೇಳಿದ್ದೆ. ಹಾಗಾಗಿ ಅಲ್ಲಿ ಪರಿಚಯ ಆಗೋದಂಥದ್ದು ಸರ್. ಸರ್ ದುಡ್ಡಿಂದನೂ ಎಲ್ಲನೂ ಕೊಂಡ್ಕೊಳಕ್ಕಾಗಲ್ಲ ಸರ್, ಬಟ್ ದುಡ್ಡೇ ಮುಖ್ಯ ಅಂದರೆ ಭಾರಿ ಕಷ್ಟ ಆಗುತ್ತೆ ಇಲ್ಲಿ. ಹೌದೌದು. ಇಲ್ಲಿರೋ ಹೊಸಬ್ರು ಎಲ್ಲ ನಮ್ಮ ಟೀಮ್ ಅಷ್ಟೇ ಸರ್. ಹೆಣ್ಮಕ್ಳು ಭಾಳ ಸೇವ್ ಮಾಡ್ತಾರೆ ಸರ್. ಸೇವಿಂಗ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಸರ್. ಹೆಣ್ಮಕ್ಳು ಸೇವ್ ಮಾಡ್ತಾರೆ, ಗಂಡು ಮಕ್ಳು ಜಾಬೆಲ್ಲ ಕಿತ್ಕೊಂಡು ಹೋಗುತ್ತಲ್ಲ, ಎಲ್ಲಿಗೆ ಹೋಗೋದು?
ಹೌದು ಹೌದು. ಮತ್ತೆ ಇಲ್ಲಿರೋ ಟೀಮಲ್ಲಿ ಸರ್ ಎಲ್ಲ ಹೊಸ ಹುಡುಗರನ್ನ ಹಾಕೊಂಡಿರೋದ್ರಿಂದ ಎಲ್ಲ ಹುಡುಗರಿಗೂ ಫಸ್ಟ್ ಕಲ್ಸ್ಕೊಟ್ಟಿದ್ದೇನಪ್ಪ ಅಂದರೆ ಚಟದಿಂದ ಕೆಲಸ ಮಾಡಬೇಡಿ, ಹಠದಿಂದ ಕೆಲಸ ಮಾಡಿ. ಸೊ ಸಕ್ಸಸ್ ಅನ್ನೋದು ನಮಗೆ ಸಿಗುತ್ತೆ, ದಯವಿಟ್ಟು ಹಠ ಇರಲಿ ಎಲ್ರಿಗೂ ಅಂತ ಹೇಳಿದ್ದೆ. ಅದೇ ಥರ ನನಗೆ ನಮ್ಮ ಪ್ರಶಾಂತ್ ಆಗಿರ್ಬೋದು, ಪುರುಷೋತ್ತಮ್ ಆಗಿರ್ಬೋದು, ಚನ್ನು, ಅಕ್ಷಯ್ ಇವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಸರ್. ಡೇ ಆ್ಯಂಡ್ ನೈಟು 2 hours ಮಾತ್ರ ನಿದ್ದೆ ಮಾಡೋಕ್ಕೆ ಚಾನ್ಸ್ ಕೊಡ್ತಾ ಇದ್ದೆ ಎಲ್ರಿಗೂ. ಧನ್ಯವಾದಗಳು ಭಾರತಿ ಮ್ಯಾಮ್. ಈಗ ವೀರು ಮನಸ್ಸು ಸರ್, ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಮಾತಾಡ್ಬಿಟ್ಟಿದ್ದಾರೆ, ನಮ್ಮ ಮುಂದಿನ ಮಾತಾಡೋದು ಹಾಡುಗಳ ಬಗ್ಗೆ ಎಲ್ಲ ಏನಿಲ್ಲ ಸರ್. ಒಂದು 5 ಹಾಡುಗಳು ಮಾಡಿದ್ದೀವಿ ಸರ್. 5 ಹಾಡುಗಳು ಮಾಡಿದ್ದೀವಿ ಸರ್. ಬರವಣಿಗೆ ಎಲ್ಲ ನಿರ್ದೇಶಕರದ್ದು ಇದೆ, ಚೆನ್ನಾಗಿದೆ ಸರ್. ಖುಷಿ ಪಡುವಂಥ ಒಂದು ಆಲ್ಬಮ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡೋಣ ಅಂತ ಒಂದು ಮನಸ್ಥಿತಿ ಇರುತ್ತಲ್ಲ, ಅವಾಗ ಚೆನ್ನಾಗುತ್ತೆ ಕೆಲಸ. ಗೆಲ್ತೀವಿ ಬಿಡ್ತು ಅನ್ನೋದು ದೇವ್ರದೇ, ಅದೇ ಕೆಲಸ ಪ್ರಾಮಾಣಿಕವಾಗಿ ಚೆನ್ನಾಗಿ ಮಾಡ್ತಿದ್ದಿಲ್ಲ, ಅದೊಂದು ಖುಷಿ ಕೊಡುತ್ತೆ. ಅದು ಮನಸ್ಸಿಗೆ ಇದು ಈ ಸಿನಿಮಾಲಿ ಖುಷಿ ಕೊಟ್ಟಿದೆ. ಅದು ನನಗೆ ಒಂದು ಫ್ರೆಂಡ್ಶಿಪ್ ಸಾಂಗ್ ಸರ್, ಬೇಕಿದ್ದೆಲ್ಲ 1 ಸ್ಯಾಡ್ 3 ಲವ್. ಹಾಂ ಸರ್, ಅದು ಚೆನ್ನಾಗಿದೆ ಸರ್. ಸಿನಿಮಾ ಜೊತೆ ಸಾಕ್ತಾ ಹೋಗುತ್ತೆ ಅದು ಇಡೀ ಸಿನಿಮಾ ಅಂದರೆ BGM ಜೊತೆ ಹೋಗುವಂಥ ಒಂದು ವಿಷಯಗಳು ಚೆನ್ನಾಗಿದೆ ಸರ್. ಕೆಲವು ಕಡೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗಿದೆ, ಅಂದರೆ ಸ್ವಲ್ಪ ಒಂಚೂರು ನ್ಯಾಚುರಲ್ ಫೀಲ್ ಎಲ್ಲ ಸಿಗುತ್ತಾ ಅಲ್ಲ, ಹಂಗೆ ಬಿಡ್ತಾ ಹೋಗಿದೆ ಸರ್. ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ. ಹಾಗಾಗಿ ಎಲ್ಲ ಎಲ್ಲವೂ ಚೆನ್ನಾಗ್ತಾ ಹೋಗುತ್ತೆ ಅಷ್ಟೇ ಸರ್. ಅದೇ ಪ್ರಯತ್ನ ನಮ್ಮದು ಸರ್. ವಿಶಾಖ್ ನಾಗಲಾಪುರ 2 ಸಾಂಗ್ ಮಾಡಿದ್ದಾರೆ. 1 ಸಾಂಗ್ ರಾಜ ಸರ್ ಆಡ್ತಿದ್ದಾರೆ, ಇನ್ನು ನಾವು ಫೈನಲ್ ರೆಕಾರ್ಡ್ ಮಾಡ್ಬೇಕನ್ನ, ಮಿಕ್ಕಿದೆಲ್ಲ ಆಗಿದೆ. 1 ಸಾಂಗು ಮೇಘನಾಡಿ ಆಡ್ತಿದ್ದಾರೆ. ಚೆನ್ನಾಗಿದೆ ಸರ್, ಮಿಕ್ಕಿದೆಲ್ಲ ಚೆನ್ನಾಗಿದೆ ಸರ್. ಖಂಡಿತವಾಗ್ಲೂ ಸರ್, ಹೌದು ಸರ್. ನಿರ್ದೇಶಕರದೇ ಬರವಣಿಗೆ ಸರ್. 5 ಹಾಡುಗಳು ಚೆನ್ನಾಗಿ ಬರೆದಿದೆ, ಬರವಣಿಗೆಯಲ್ಲಿ ಗ್ರಿಪ್ ಇದೆ, ಅದ್ರಿಗೆ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಇನ್ನು ಅವರು ರಾಲುಕ್ಕ ಕಾಣಿಸ್ತಾರೆ. ಫಸ್ಟ್ ಡೇ ನೋಡಿದಾಗ ನಾನೇ ಎದುರ್ಕೊಂಡೆ, ಅಷ್ಟು ರಾಲುಕ್ಕಾಗಿದ್ದಾರೆ. ವಿನೋ ಮನಸ್ಸು ಅಂತ ಇರೋ ಥರ ಮನಸ್ಸು ತುಂಬ ಚೆನ್ನಾಗಿದೆ ಸರ್. ಆ ಮನಸ್ಸು ಹೇಗಿದೆಯೋ ಅದೇ ಥರನೇ ಮ್ಯೂಸಿಕ್ ಕೊಟ್ಟಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ಆ ಮ್ಯೂಸಿಕ್, ಅವರು ಟ್ಯೂನೆಲ್ಲ ಕೇಳಿ ಇಷ್ಟಪಟ್ಟು. ನನ್ನ ನೆಕ್ಸ್ಟ್ ಜರ್ನಿ ಅವ್ರ ಜೊತೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಫುಲ್ ಆಲ್ಬಮ್ ಆದಮೇಲೆ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಅದನ್ನೇ ಹೇಳ್ತಾ ಇದ್ದೀನಿ, ಆ ಮನಸ್ಸು ನನಗೆ ಕೊಟ್ಬಿಟ್ಟು ಇವ್ರು ಹಾಕೊಂಡು ಆ್ಯಕ್ಚುಲಿ ಒಂದು ಸಿನಿಮಾ ಮಾಡ್ಬೋದು ಸರ್. ಅಷ್ಟು ಚೆನ್ನಾಗಿದ್ದಾರೆ ಅಲ್ಲಿ ನೋಡಿ, ಲುಕ್ ಎಲ್ಲ ಹೆಂಗಿದೆ ಸರ್. ಈ ತಮಿಳ್ ಸ್ಟೈಲಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ಆಗುತ್ತೆ ಸರ್. ಡೈರೆಕ್ಟರ್ ನೀವು ಮನಸ್ಸು ತಗೋಬೇಡಿ, ಸೈಡ್ ಇದ್ದು ವೀನು ಮತ್ತೆ ಒಳ್ಳೆ ಅಂತ ಸೇರಿಸಿ ಅಂತ. ವೀನು ಒಳ್ಳೆ ಮನಸ್ಸು ಅಂತ. ವೀನು ಒಳ್ಳೆ ಮನಸ್ಸು ಸೇರಿಸ್ಬಿಡೋಣ. ಪ್ರಶಾಂತ್ ಎಂಟರ್ಗೆ ಹಾಕ್ಸ್ಬಿಡಪ್ಪ. ಚಿತ್ರಕ್ಕೆ ಛಾಯಾಗ್ರಹಣ ಮಾಡಿದಂತಹ ನಮ್ಮ DOP ಸರ್. 2 ನಿಮಿಷ ಮಾತಾಡಿ ಸರ್. ನಮಸ್ತೆ, ನಾನು ಹೆಸರು ನರೇಂದ್ರ ಬಿಂದು ಅಂತ. ನಾನು ಇಂಡಸ್ಟ್ರಿ ಬಂದು ಒಂದು 25 ವರ್ಷ ಆಯಿತು. ನನ್ನ ಮೊದಲನೇ ಸಿನಿಮಾ ಕ್ಯಾಮ್ರಾ ಆಗಿ ಅಪ್ಪು ಸಿನಿಮಾ ಮಾಡಿದ್ದೆ ನಾನು. ಆಮೇಲೆ ಒಂದಷ್ಟು ಡಾಕ್ಯುಮೆಂಟ್ರಿ, ಸೀರಿಯಲ್ಸು, ಸಿನಿಮಾ ಹೋಗ್ಬಿಟ್ಟೆ. ಮುಂಬೈಲಿದ್ದೆ. ಮುಂಬೈನ 5 ಇಯರ್ಸ್ ಅಲ್ಲೇ ಇದೆ. ಈಗ ಜಸ್ಟ್ ಬಂದು ಒಂದು 2 ಇಯರ್ಸ್ ಆಯಿತು ಬ್ಯಾಂಗ್ಳೂರಿಗೆ. ಅದು ಬಂದಮೇಲೆ ಅದು ರಂಗನಾಯಕ ಅಂತ ಸಿನಿಮಾ ಮಾಡಿದೆ, ಜಗೇಶ್ ಅಂತ. ಅದಾದಮೇಲೆ ಮತ್ತೆ ಮುಂಬೈಗೆ ಹೊರಟವ್ರೆ. ಮತ್ತೆ ಫೋನ್ ಮಾಡಿದ್ರು 4 ಇಯರ್ಸ್ ಬ್ಯಾಕ್, ಮತ್ತೆ ಸಿಕ್ಕಿದವರು. ಆಮೇಲೆ ಮತ್ತೆ ಫೋನ್ ಮಾಡಿದ್ರು, ಸಿನಿಮಾ ಮಾಡ್ತಾ ಹಿಂಗಿದೆ ಅಂತ, ದಯವಿಟ್ಟು ಸಿಗಿ ಅಂತ. ಹಂಗಾಗಿ ಸಿನಿಮಾ ರಾತ್ರಿ ಆಗಲೂ ಎಲ್ಲ ಕಷ್ಟ ಬಿದ್ದಿದ್ದೀವಿ. 21 ದಿನ ನಾನ್ ಸ್ಟಾಪ್ ಶೂಟಿಂಗ್ ಮಾಡಿದ್ದೆ. ಮುಂಬೈ ಏನು ಮಾಡ್ತೀವಿ? ನಾನು ಮಾಡಲಿಂಗ್ ಅಂಡ್ ಕಾರ್ಪೊರೇಟ್ ಶೂಟ್ಸ್. ಇದು ಮುಗಿದ ಮತ್ತೆ ಮುಂಬೈಗೆ ಹೋಗ್ಬಿಡ್ತೀರಾ? ಇಲ್ಲ ಸರ್, ಕಳಿಸ್ಕೊಡಲ್ಲ. ಓಕೆ, ಚಿತ್ರದ ನಾಯಕಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಈ ಮೂವಿ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸರ್ ಫಾರ್ ಚೂಸಿಂಗ್ ಮೀ. ಫಸ್ಟ್ ಕತೆ ಹೇಳ್ತಿರುವಾಗ ಇದೊಂದು ರಿಯಲ್ ಸ್ಟೋರಿ ಆಗಿತ್ತು. ಸೊ ಅದೊಂದು ಇಂಟ್ರೆಸ್ಟ್ ನನಗೆ ತುಂಬಾ ಇತ್ತು. ರಿಯಲ್ ಸ್ಟೋರಿ ಕೇಳಿದ ತಕ್ಷಣ ಸ್ಟೋರಿ ಹೇಳ್ತಾ ಎಕ್ಸೈಟ್ಮೆಂಟ್ ಇನ್ಕ್ರೀಸ್ ಆಗ್ತಾನೆ ಇತ್ತು. ದಟ್ಸ್ ದ ರೀಸನ್ ನಾನು ಈ ಮೂವಿ ಒಪ್ಕೊಂಡಿದ್ದು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕಂಟಿನ್ಯೂಸ್ 1 ಶೆಡ್ಯೂಲಲ್ಲೇ ಮಾಡಿದ್ದೀವಿ. ಅದು ಇಲ್ಲದೆ ನನಗೆ ತುಂಬ ಇಷ್ಟ ಆಗಿದ್ದಂದರೆ ಡೈರೆಕ್ಟರ್ಸ್ ರೈಟಿಂಗ್. ಅವ್ರು ಬರೆದಿರೋ ಪ್ರತಿಯೊಂದು ಲೈನು, ಪ್ರತಿಯೊಂದು ಡೈಲಾಗು ಅಷ್ಟು ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರಾಗಿ 1-2 ಸೀನು ತುಂಬ ಡೆಪ್ತ್ ಬೇಕು ಅಂತ ಬರೆದ್ರಲ್ಲ, ಅದು ಆ ಸ್ಪಾಟಲ್ಲೇ ಒಂದು 3 pages ಡೈಲಾಗ್ಸ್ ಬರೆದ್ಬಿಟ್ರು. ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಬಟ್ ಆ ಸ್ಕ್ರಿಪ್ಟು ಫಸ್ಟ್ ಲೈನ್ ಓದ್ತಾನೆ ನನಗೆ ಟಿಯರ್ ಸ್ಟಾರ್ಟ್ ಆಗೋಯ್ತು. ನಾನು ಅಳ್ತಾ ಇದ್ದೀನಿ ಕಂಟಿನ್ಯೂಸ್. ಆ ಸ್ಕ್ರಿಪ್ಟ್ ಓದೋಕ್ಕೆ ಆಗ್ತಿಲ್ಲ ನನಗೆ. ಸೊ ಅಷ್ಟೊಂದು ಡೆಪ್ತ್ ಇತ್ತು ಆ ಪೇಪರಲ್ಲಿ, ಆ ಸೀನಲ್ಲಿ ಪರ್ಟಿಕ್ಯುಲರಾಗಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಸರ್. ಆ್ಯಂಡ್ ಇನ್ನೊಂದು ಪರ್ಟಿಕ್ಯುಲರ್ ಸೀನಲ್ಲಿ ತುಂಬ ಒಂದು
ಫೀಮೇಲ್ ಮನ್ಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ, ಬಟ್ ಅಷ್ಟೇ ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲಿ. ಪ್ರತಿಯೊಬ್ಬರು ಹುಡುಗಿರು ಈ ಸಿನಿಮಾ ನೋಡಬೇಕು. ಪರ್ಟಿಕ್ಯುಲರ್ ನನ್ನ ಕ್ಯಾರೆಕ್ಟ್ರು, ಲಸ್ಸಿ ಕ್ಯಾರೆಕ್ಟ್ರು ಬಂದು ಅದೇ ಮೇಯ್ನ್ ರೀಸನ್. ಆ ರಿಯಲ್ ಸ್ಟೋರಿಲಿ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ನನಗೂ ಇರಬೇಕು ಅಂತ ಅನ್ನಿಸ್ತು. ದೆನ್ DOP ಸರ್, ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲವ್ಡ್ ಇಟ್. ಅವರು ಪ್ರತಿಯೊಬ್ಬರು 100% ಕೊಟ್ಟರು ಇಲ್ಲಿ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು. ಆ್ಯಂಡ್ ವಿನೋ ಸರ್ ಮ್ಯೂಸಿಕ್ ವಾಸ್ ಲೈಕ್ ಲವ್ಲಿ, ತುಂಬ ಮೆಲೋಡಿ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶೂಟಿಂಗ್ ಒಂದು ಶೆಡ್ಯೂಲೆಲ್ಲ ಮುಗೀತು, ಒಂದು ಸಾಂಗ್ ಪೆಂಡಿಂಗ್ ಇದೆ. ಸೊ ಈವನ್ ವಿ ಆರ್ ವೇಟಿಂಗ್ ಫಾರ್ ದಟ್ ಸಾಂಗ್. ಆ್ಯಂಡ್ ದಿಸ್ ಈಸ್ ಮೈ ಇಲ್ಲಿ ಪ್ರೆಸ್ ಮೀಟು ಸೆಕೆಂಡ್ ಟೈಮ್ ನಡೀತಿರೋದು. ಇದಕ್ಕೆ ಮುಂಚೆ ಲೂಡೋ ಮೂವಿ ಆಡಿಯೋ ಲಾಂಚ್ ಆಗಿತ್ತು ಇಲ್ಲಿ. ಸೊ ಅದರಲ್ಲೂ ಆರ್ಯನ್ ಸರೇ ಹೀರೋ ಆಗಿದ್ದರು. ಸೊ ಮತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಟ್ ವಾಸ್ ದ ಸೇಮ್, ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಗೇನ್ ವರ್ಕಿಂಗ್ ವಿತ್ ಆರ್ಯನ್ ಸರ್. ಥ್ಯಾಂಕ್ ಯು. ಸಿನಿಮಾದಲ್ಲಿ ಲಸ್ಸಿ ಸ್ವೀಟ್ ಲಸ್ಸಿನ ಸ್ಯಾಡ್ ಲಸ್ಸಿನ ಎರಡು ಪಾತ್ರ ಎರಡೂ ಸರ್. ಪಾತ್ರ ಹೆಂಗಿತ್ತು ಅಂತ ಕೇಳ್ತಾ ಇದ್ದಾರೆ. ವಿನು ಮನಸ್ಸು ಸರ್ ನೋಡ್ತಾ ಇದ್ರೆ ಓ ಅದಾ. ಫೀಮೇಲ್ ಕ್ಯಾರೆಕ್ಟರ್ ತುಂಬ ಲವ್ಲಿ ಆಗಿತ್ತು ಹೇಳಬೇಕಂದ್ರೆ, ಬಟ್ ತುಂಬಾ ಹರ್ಟ್ ಮಾಡಿಬಿಟ್ಟಿದ್ದಾರೆ ರಿಯಲ್ ಲೈಫಲ್ಲಿ. ಸೊ ಅದು ತುಂಬ ಹರ್ಟ್ಫುಲ್ ಆಗಿತ್ತು ನನಗೆ ಆ ಸಿನಿಮಾ ಕ್ಯಾರೆಕ್ಟರ್ ಕೇಳುವಾಗ. ಎಲ್ಲನೇ ಮಿಕ್ಸ್ ಆಗಿದೆ ಈ ಸಿನಿಮಾದಲ್ಲಿ. ಸರ್ ಅದ್ರ ಬಗ್ಗೆನೇ ಹೇಳ್ಬೇಕೀಗ ನಾನು. ಸರ್ ಏನಾಗೋಯ್ತು ಅಂದರೆ ಸ್ಟಾರ್ಟಿಂಗ್ ಒಂದು 6 days ಬರೀ ಅಳುವಂಥದ್ದೇ ಕ್ಯಾರೆಕ್ಟರು, ಬರೀ ಅಳ್ತಾನೆ ಇರಬೇಕು. ಕೊನೆಯಲ್ಲಿ ಗ್ಲಿಸರಿಂಗ್ ಹಾಕಿದ್ರು ಅಳು ಬರ್ತಾ ಇಲ್ಲ, ಏನಿಲ್ಲ, ಕಣ್ಣೀರು ಬರ್ತಾ ಇಲ್ಲ, ಸಾರು ಬರ್ತಾ ಇಲ್ಲ ಅನ್ನೋದಕ್ಕೆ ನಾವು ಬೈದಾದರೂ ಅಳಿಸ್ಬೇಕು. ಬಟ್ ಸರ್ ಕ್ಯಾಮ್ರಾ ರೋಲ್ ಆಗ್ತಿದ್ದಂಗೆ ಒಳಗಡೆ ಬಂದು ನಿಂತ್ಕೊಂಡ್ರೆ ಕ್ಯಾಮ್ರಾ ಮುಂದೆ ಸೂಪರ್ ಆರ್ಟಿಸ್ಟ್ ಸರ್. ಇವ್ರ ಜೊತೆ ಕೋ ಆರ್ಟಿಸ್ಟ್ ರಮೇಶ್ ಸರ್ ಇದ್ರು. ಒಂದು ಸಿಚುವೇಶನಲ್ಲಿ ಆ ಡೈಲಾಗ್ಗಳು ನೋಡಿ ಅಳ್ತಾ ಇದ್ದಾಳೆ. ಯಾಕಮ್ಮ ಅಂದರೆ ನಂಗೆ ಡೈಲಾಗ್ಗಳು ಹಂಗೆ ಅಳು ಬಂದ್ಬಿಡ್ತದೆ ಸರ್ ಅಂತೇಳಿ ಇವ್ರು ಮಾತಾಡ್ತಿರೋ ಡೈಲಾಗ್ ನೋಡಿ ಆಪೋಸಿಟ್ ಇರೋರು ಅವರು ಹತ್ಬಿಟ್ರು ಸರ್. ಕಣ್ಣೀರು ಬಂದ್ಬಿಡ್ತು. ಅಪ್ಪ ಮಕ್ಕಳು ಸೆಂಟಿಮೆಂಟ್ ಒಂದು ಇಟ್ಟಿದೆ ಅಪ್ಪ ಮಗಳದು. ಸೊ ಕಣ್ಣೀರು ಹಾಕ್ಬಿಟ್ರು ಅವರು. ಅದು ರಿಯಲ್ ಆಗಿ ಸಿಕ್ಕಿದ್ದು ಅಂತ ಆ ಬ್ಯೂಟಿನ ಶೂಟ್ ಮಾಡಿ ನನಗೆ ತೋರಿಸಿದ್ದು ನಮ್ಮ ನಾವು ಜಿ ಅಂತಾನೆ ಕರೆಯೋದವ್ರನ್ನ, ನರೇಂದ್ರ ಬಿಂದು ಸರ್ನ, DOP ಅವ್ರನ್ನ. ಸೊ ಅವರು ತುಂಬ ಅದ್ಭುತವಾಗಿ ತೋರಿಸಿದ್ರು ನನಗೆ. ಅದು ಖುಷಿ ಆಗೋಯ್ತು. ಥ್ಯಾಂಕ್ಸ್ ಕಣಮ್ಮ, ಚೆನ್ನಾಗಿ ಮಾಡಿದ್ಯಾ. ಅದೆಲ್ಲ ನಿಮ್ಮ ರೈಟಿಂಗಿಂದನೇ ಆಗಿತ್ತು. ಅದಕ್ಕೆ ನಾನು ರಿಯಲಿ ಹ್ಯಾಪಿ. ಆ್ಯಂಡ್ ರಿಯಲಿ ನಿಮ್ಮ ರೈಟಿಂಗ್ಗೆ ನಾನು ಫ್ಯಾನ್ ಆಗಿಬಿಟ್ಟೆ. ಅಷ್ಟು ಡೆಪ್ತಾಗಿ ಬರ್ತಿದ್ದೀರ ಅದರಲ್ಲಿ. ಆ್ಯಂಡ್ ಹಾಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆಗೆ ವರ್ಕ್ ಮಾಡ್ತಿದ್ದೀವಿ. ಐ ಆಮ್ ರಿಯಲಿ ಎಕ್ಸೈಟೆಡ್. ಹೇಳಬೇಕಂದ್ರೆ ಈ ಸಿನಿಮಾನೇ ಇಷ್ಟು ಚೆನ್ನಾಗಿ ಬಂದಿದ್ರೆ ಇನ್ನು ಆ ಸಿನಿಮಾಗೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಹೌದು. ಸರ್ ಅವರು ಯಾವುದೇ ಕಾರಣಕ್ಕೂ ಕೊಡಿಸ್ತೀನಿ ಅಂತ ಹೇಳಲಿಲ್ಲ, ನಿರ್ಮಾಪಕರು ಕೊಡಿಸ್ತೀನಿ ಅಂತ ಹೇಳಿಲ್ಲ. ನಮ್ಮ ಒಂದು ಪ್ರಯತ್ನ ಕೂಡ ಇತ್ತು. ಅವ್ರ ಪರಿಚಯ ಆದರೂ ನಿರ್ಮಾಪಕರು ಪರಿಚಯ ಆದ್ರು ಅಷ್ಟೇ. ಓ ಇನ್ನೇನಾರಿದೆಯಮ್ಮ, ಡೈರೆಕ್ಟರ್ ಬೈತೀನಿ ಅಂದೆ. ಥ್ಯಾಂಕ್ ಯು. ನನ್ನ ಅಳಿಸ್ತಾನೆ ಇದ್ರು. ಲಾಸ್ಟ್ ತನಕ ಗ್ಲಿಸರಿನ್ ಹಾಕಿದ್ರು ನನಗೆ ಕಣ್ಣಲ್ಲಿ ನೀರು ಬರ್ತಿಲ್ಲ, ಅಷ್ಟು ಹತ್ತಿದ್ದೇನೆ. ಸರ್ ಏನು ಗೊತ್ತಾ ಸರ್, ಅವ್ರಮ್ಮ ಹೋಗ್ಬೇಕಾದ್ರೆ ಒಂದು ಮಾತು ಹೇಳಿದ್ರು. ಸಿನಿಮಾದ ಇಂಡಸ್ಟ್ರಿನಲ್ಲಿ ನನಗೆ ಮಗಳನ್ನ ಒಬ್ಬಳನ್ನೇ ಕಳ್ಸೋಕೆ ತುಂಬ ಬೇಜಾರು ಅಂತ. ನಾನು ಮೊದಲನೇ ಅವ್ರಿಗೆ ಒಂದು ಮಾತು ಕೊಟ್ಟಿದ್ದೆ, ಒಬ್ಬ ಅಣ್ಣ ಇದ್ದಾನೆ ಅಂತ ಕಳಿಸಿ ಅಲ್ಲಿ ಡೈರೆಕ್ಟರ್ ಇದ್ದಾರೆ ಅಂತ ಕಳಿಸ್ಬೇಡಿ, ನೀವು ಹೆಂಗೆ ಸೇಫಾಗಿ ಕಳಿಸಿದಿರೋ ಅಷ್ಟೇ ಸೇಫಾಗಿ ನಾನು ಕರ್ಕೊಂಡ್ಬಂದು ಕೊಡ್ತೀನಿ ಅಂತ. ಇಡೀ ಟೀಮಲ್ಲಿ ಇದ್ದಿದ್ದು ಒಂದೇ ಒಂದು ಹುಡುಗಿ ಸರ್ ಇದು. ಸೊ ಅವ್ರ ಅಮ್ಮ ಧೈರ್ಯನ ಮೆಚ್ಚಬೇಕು. ಬಟ್ ಅವರು 3 ದಿನಕ್ಕೊಂದ್ಸಲ ಟ್ರಾವೆಲ್ ಮಾಡ್ತಿದ್ರು ಸರ್. ಇಲ್ಲಿಂದ ಪುತ್ತೂರಿಗೆ ಟ್ರಾವೆಲ್ ಮಾಡೋದು, ಮಗಳನ್ನ ನೋಡ್ಕೊಳ್ಳೋದು, ಮತ್ತೆ ವಾಪಸ್ ಬರೋದು. ನಮಗೆಲ್ಲ ಬಿರಿಯಾನಿ ಬೇಕು ಅಂದರೆ ತಂದುಕೊಟ್ಟಿರೋ ಮದರ್ ಅವರು. ಹಾಗಾಗಿ ಗೀತಮ್ಮ ತುಂಬ ಚೆನ್ನಾಗಿ ಅಡುಗೆನೂ ಮಾಡ್ತಾರೆ, ತಿನ್ನಬೇಕು ಅಂತ ಆಸೆ. ಬಟ್ ಕರೆಯೋದೇ ಇಲ್ಲ ಅಂತಾರೆ ಸರ್ ಮನೆಗೆ ಪಾಪ. ಥ್ಯಾಂಕ್ ಯು. ರೆಡಿ ಇದೆ. ಜೊತೆಗೆ ಲವ್ ಟು ಲಸ್ಸಿ. ಆರ್ಯನ್, ಜೊತೆಗೆ ಹೆಜ್ಜೆ ಆಗದಂಥವ್ರನ್ನ ಕೂಡಿಸ್ಕೊಂಡು ಮಾತಾಡೋಂಥದ್ದು ಒಂದು ದೊಡ್ಡ ರೆಸ್ಪೆಕ್ಟ್. ಅದು ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮಾಧ್ಯಮ ಕುಟುಂಬ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಕೂಡ ಅಶ್ವವೇಗ ಅನ್ನೋ ನ್ಯೂಸ್ ಚಾನಲಲ್ಲಿ ಫಿಲಮ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವನು. ಸೊ ನೀವೆಲ್ಲ ಯಾವ ಥರ ಇವಾಗ ರಿಪೋರ್ಟರ್ಗಳು ಕೆಳಗಡೆ ಇದ್ದೀರಾ, ನಿಮ್ಮನ್ನು ನೋಡುವಾಗ ನಾನು ನೋಡ್ಕೊಂಡಾಗ ಅನಿಸ್ತಾ ಇದೆ. ಯಾಕಂದರೆ ನಾನು ನಿಮ್ಮ ಪ್ಲೇಸಲ್ಲಿ ಕೂತ್ಕೊಂಡು ಇದೇ ಥರ ಹಲವು ಸಿನಿಮಾಗಳ ಪ್ರೆಸ್ ಮೀಟ್ ಅಟೆಂಡ್ ಆಗ್ತಾ ಇದೆ, ಬೈಟ್ಸ್ ತೆಗೋತಿದ್ದೆ, ಚಾಟ್ ಮಾಡ್ತಾ ಇದ್ದೆ. ಸೊ ನಿಮ್ಮ ಮುಂದೆ ನಿಮ್ಮನ್ನು ಫಸ್ಟ್ ಆಫ್ ಆಲ್ ಇಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮನೆ ಫಂಕ್ಷನ್ಗೆ ಮತ್ತೆ ನಮ್ಮವರೇ ಸೇರಿದಂಗೆ ಆ ಖುಷಿ ಇದೆ ನನಗೆ. ಇನ್ನು ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಮೊದಲನೇದಾಗಿ ನಮ್ಮ ಶಿವಣ್ಣ ಅವರು ಹಾಗೆ ಗೀತಕ್ಕ ಅವ್ರಿಗೆ ನಾನು ನಮ್ಮ ಲವ್ ಟು ಲಸ್ಸಿ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂತಂದರೆ ಒಂದು ಹೊಸ ಸಿನಿಮಾ, ಒಂದು ಹೊಸ ಪ್ರಯತ್ನ ಮಾಡಿದೆ ಅಂದಾಗ
ಅದಕ್ಕೆ ನಮಗೆ ಶಿವಣ್ಣ ಅಂತವರ ಒಂದು ದೊಡ್ಡ ಸಪೋರ್ಟ್ ಸಿಕ್ಕಿರೋದು ಅದು ನಮ್ಮ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಸಹಕಾರ ನೀಡಿದಂಥ ನಮ್ಮ ರಮೇಶ್ ಅಣ್ಣ ಆಗಿರ್ಬೋದು, ದೀಪಿಕಾ ಮೇಡಮ್ ಆಗಿರ್ಬೋದು, ಹಾಗೆ PR ಬಾಬು ಸರ್ ಅವ್ರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನು ಲವ್ ಟು ಲಸ್ಸಿ ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಮೊದಲು ನನ್ನ ತಮ್ಮ ಅನಿಲ್ ಅಂತ ಇದ್ದಾನೆ, ಅವನಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 10 ವರ್ಷ ಆಯಿತು, ಆಲ್ರೆಡಿ 10-11ನೇ ವರ್ಷ ಇವಾಗ ನಡೀತಾ ಇರೋದು. ಆವಾಗ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ತಮ್ಮ ಇದ್ದ PGನಲ್ಲಿ ನಮ್ಮ ಹರಿಪ್ರಾಣ ಸರ್ ಅಲ್ಲಿ ಒಂದೇ PGನಲ್ಲಿ ಅವರು ರೂಮ್ಮೇಟ್ಸ್ ಆಗಿದ್ದರು. ಸೊ ಅವರು ಏನೋ ಸಿನಿಮಾ ಬಗ್ಗೆ ಮಾತಾಡುವಾಗ ನನ್ನ ತಮ್ಮ ಹೇಳಿದ್ದಾನೆ, ಇದರ ನನ್ನ ಅಣ್ಣ ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲೇ ಇರೋದು ಸರ್ ಅಂತ ಹೇಳಿದ್ದಾನೆ. ಸೊ ಇವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ಅವರು ನಂಬರ್ ಇಸ್ಕೊಂಡಿದ್ದಾರೆ. ಬಟ್ ನನಗೆ ಒಂದ್ಸಲ ಫೋನಲ್ಲಿ ಮಾತಾಡಿದರು. ಹಾಗೆ ನನ್ನ 2ನೇ ಸಿನಿಮಾ ಗ್ರೂಫಿ ಅಂತ ಸಿನಿಮಾ, ಅದು 50 days ಸೆಲೆಬ್ರೇಷನ್ ಆಯಿತು. ಆ ಟೈಮಲ್ಲಿ ಸರ್ ಒಂದ್ಸಲ ಕಾಲ್ ಮಾಡಿ ವಿಶ್ ಮಾಡಿದರು, ನೆಕ್ಸ್ಟ್ ಸಿನಿಮಾ ಮಾಡೋಣ ಅಂತ ಹೇಳಿದರು. ಬಟ್ ನಾನು ಮುಖ ನೋಡಿರಲಿಲ್ಲ, ಅವ್ರ ಪರಿಚಯ ಇರಲಿಲ್ಲ ನನಗೂ. ಇದಾಗಿ ಒಂದಷ್ಟು ವರ್ಷಗಳಾಯಿತು. ನಾನು ಅಶೋಕ್ ಅನ್ನೋ ನ್ಯೂಸ್ ಚಾನಲ್ ಕೆಲಸ ಮಾಡ್ಕೊಂಡಿದ್ದೆ, ಹಾಗೆ ಶೂಟಿಂಗ್ ಇದ್ದಾಗ ಶೂಟಿಂಗ್ ಕೂಡ ಮಾಡ್ತಾ ಇದ್ದೆ. ಸೊ ಅಂಥ ಸಂದರ್ಭದಲ್ಲಿ ನನಗೊಂದು ಅನ್ನೋ ನಂಬರಿಂದ ಕಾಲ್ ಬರುತ್ತೆ, ನಾನು ಈ ಥರ ಹರಿಪ್ರಾಣ ಅಂತ ನಿಮ್ಮ ಬ್ರದರ್ ಅವ್ರ PGನಲ್ಲಿ ಇದ್ದೆ ಅಂತ. ಸೊ ನನಗೆ ನೆನಪಾಯಿತು, ಸರ್ ನೀವು ಅವತ್ತು ವಿಶ್ ಮಾಡಿದ್ರಿ, ನನಗೆ ನೆನಪಿದೆ, ಹೇಳಿ ಸರ್ ಅಂತಂದೆ. ಏನಿಲ್ಲ ಬ್ರದರ್, ಒಂದು ಹೊಸ ಸ್ಟೋರಿ ಇದೆ, ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಯಾವಾಗ ಫ್ರೀ ಆಗಿ ಸಿಗ್ತೀರಾ ಅಂತ ಕೇಳಿದ್ರು. ಸರಿ ಸರ್ ಇವಾಗ ಸಿಗೋಣ, ನೀವು ಫ್ರೀ ಇದ್ದರೆ ಬನ್ನಿ ಸರ್, ಆಫೀಸ್ ಹತ್ರನೇ ಬನ್ನಿ ಮಾತಾಡೋಣ ಅಂತ ಕರೆದಿದ್ದೆ. ಸೊ ಆಫೀಸ್ ಹತ್ರ ಬಂದಿದ್ರು. ಬಂದ ಕೂಡಲೇ ನಾವು ಸ್ಟೋರಿ ಹೇಳೋಕ್ಕಿಂತ ಹಿಂದ್ಗಡೆ ಆಫೀಸ್ ಹಿಂದ್ಗಡೆ ಒಂದು ಟೀ ಶಾಪ್ ಇದೆ, ಅಲ್ಲಿ ಕೂತ್ಕೊಂಡು ಸ್ಟೋರಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅದು ಯಾವಾಗ ಮಳೆ ಬಂದು ನಿಂತೋಯ್ತು ಅಂತಲೇ ಗೊತ್ತಾಗಿಲ್ಲ. ಮಳೆನಲ್ಲೇ ಇಬ್ಬರು ನಿಂತಿದ್ದೀವಿ, ಒದ್ದೆ ಆಗ್ತಾ ಇದ್ದೀವಿ, ಬಟ್ ಇಬ್ಬರು ಸ್ಟೋರಿನಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಆ ಸ್ಟೋರಿ ಯಾವ ಥರ ಇತ್ತು ಸರ್, ನನಗೆ ಫಸ್ಟು ಸ್ಟೋರಿ ಕೇಳಿದಾಗಲೇ ತುಂಬ ಇಂಪ್ರೆಸ್ ಆಯಿತು. ಈ ಸಿನಿಮಾ ನಾನು ಮಾಡಲೇಬೇಕು ಅಂತ ಅನಿಸ್ತು. ಏನಕ್ಕೆ ಅಂತಂದರೆ ಲವ್ ಟು ಲಸ್ಸಿ ಅನ್ನೋಂಥ ಸಿನಿಮಾ ಇವಾಗ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ನಡೀತಾ ಇದೆ, ಈ ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಒಂದು ಲವ್ ಮಾಡೋದಾಗಿರ್ಬೋದು, ಅದರಿಂದ ಮೋಸ ಹೋಗೋದಾಗಿರ್ಬೋದು, ಅಥವಾ ನಮ್ಮ ಜೊತೆಗಿರೋ ಫ್ರೆಂಡ್ಸ್ಗಳು ಯಾವ ಥರ ನಮಗೆ ಬೆನ್ನಿಗೆ ಚೂರಿ ಹಾಕೋದ ಅಂಥ ಸಿಚುವೇಶನ್ಗಳು ಎಲ್ಲರ ಲೈಫಲ್ಲೂ ಈ ಥರ ನಡೆದಿರುತ್ತೆ. ಸೊ ಅದಕ್ಕೊಂದು ಮಿರರ್ ಹಿಡ್ದಂಗಿತ್ತು ಸರ್ ಈ ಸಿನಿಮಾದ ಕತೆ. ನನಗೆ ಅದು ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈ ಸಿನಿಮಾ ನಾನು ಮಾಡಬೇಕಂತ ನನಗೆ ತುಂಬ ಖುಷಿ ಆಯಿತು. ಬಟ್ ನಮ್ಮ ಹತ್ರ ಪ್ರೊಡ್ಯೂಸರ್ ಇರಲಿಲ್ಲ. ನಾವೊಂದು 3-4 ತಿಂಗಳು ಪ್ರೊಡ್ಯೂಸರ್ನ ಹುಡ್ಕೋದು, ಮೀಟ್ ಮಾಡೋದು, ಸರ್ ಸ್ಟೋರಿ ಹೇಳೋದು, ಈ ಥರ ಜರ್ನಿ ನಡೀತಾ ಇತ್ತು. ಬಟ್ ಒಂದ್ಸಲ ನಮ್ಮದು ಲವ್ ಟು ಲಸ್ಸಿ ಸಿನಿಮಾ ಪ್ರೆಸ್ ಮೀಟ್ ಆದಾಗ ಸಾರ್ನು ನಾನು ಇನ್ವೈಟ್ ಮಾಡಿದ್ದೆ. ಇವಾಗ ನಮ್ಮದು ಲಿಕ್ವಿಡ್ ಅಂತ ಇನ್ನೊಂದು ಸಿನಿಮಾ ಟೀಮ್ ಬಂದಿದೆ, ನಮ್ಮ ಡೈರೆಕ್ಟರ್ ಪ್ರಕಾಶ್ ಸರ್, ಹಾಗೆ DOP ಸರ್ ಕಿರಣ್ ಸರ್, ಹಾಗೆ ಪ್ರೊಡ್ಯೂಸರ್ ಹಾಗೆ ಹೀರೋ ಆಗಿ ಮಾಡಿರುವಂತಹ ಕೆಂಪಣ್ಣ ಸರ್ ಕೂಡ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸರ್, ನೀವು ಬಂದಿರೋದು ಖುಷಿ ಇದೆ. ಸೊ ಇದೇ ಥರ ನಮ್ಮ ಲೂಡೋ ಸಿನಿಮಾ ಸಂದರ್ಭದಲ್ಲಿ ಕೂಡ ನಮ್ಮ ಡೈರೆಕ್ಟರ್ ಬಂದಿದ್ರು. ಈ ಸಂದರ್ಭದಲ್ಲಿ ನಮ್ಮ ಹೀರೋಯಿನ್ ಅವರು ಪರಿಚಯ ಆಗುತ್ತೆ, ಮುಂದೆ ಅವ್ರಿಗೂ ಸ್ಟೋರಿ ಹೇಳ್ತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ನೆಕ್ಸ್ಟ್ ಅವರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡ್ತೀನಿ, ಅವ್ರಿಗೇನಾದ್ರು ಇಷ್ಟ ಇದ್ರೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು. ಸೊ ಅವರು ಪ್ರೊಡ್ಯೂಸರ್ನ ಪರಿಚಯ ಮಾಡ್ಕೊಡ್ತಾರೆ. ಪ್ರೊಡ್ಯೂಸರ್ ಅವ್ರು ಕೂಡ ಸ್ಟೋರಿ ಕೇಳಿದ್ಮೇಲೆ ಅವರು ತುಂಬ ಇಂಪ್ರೆಸ್ ಆಯಿತು, ಈ ಸಿನಿಮಾ ನಾನು ಮಾಡ್ತೀನಿ ಅಂತ ಅವರು ಮುಂದೆ ಬರ್ತಾರೆ. ಮ್ಯಾಮ್ ತುಂಬ ಥ್ಯಾಂಕ್ಸ್, ನಿಮಗೆ ಒಂದು ಅವಕಾಶ ಕೊಟ್ಟಿದ್ರೆ ನಮ್ಮೆಲ್ಲರಿಗೂ. ಮೊದಲನೇದಾಗಿ ಸ್ಟೋರಿನ ನಂಬಿರೋದಕ್ಕೆ, ನಮ್ಮೇಲೆ ನಂಬಿರೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಹಾಗೆ ಗೀತಾ ಮೇಡಮ್ ನಿಮ್ಗೂ, ಹಾಗೆ ಗೋಕುಲ್ ಬ್ರದರ್ ನಿಮಗೂ ಥ್ಯಾಂಕ್ಸ್. ಇವೆಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ನಮ್ಗೆ ಹೆಲ್ಪ್ ಮಾಡಿದ್ರು. ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಾದ್ರೆ, ಒಂದು ಕಾಲೇಜ್ ಇವಾಗಷ್ಟೇ ಮುಗಿಸಿರೋ ಹುಡುಗ, ಏನು ಮಾಡಬೇಕು ಲೈಫಲ್ಲಿ ಅಂತ ಒಂದು ಸೀರಿಯಸ್ನೆಸ್ ಇಲ್ಲದೆ ಇರೋಂಥ ಹುಡುಗ ಜಾಲಿ ಮೂಡಲ್ಲಿ ಇರ್ತಾನೆ, ಒಂದು ಫ್ರೆಂಡ್ಸ್ ಜೊತೆ ಟೂರ್ ಹೋಗೋಣ ಈ ಥರ ಇರ್ತಾರೆ. ಬಟ್ ಆದರೂ ಅವನಿಗೆ ಎಷ್ಟೇ ಓದಿದ್ರು ಕೂಡ ಅವನು ಎಲ್ಲೋ ಒಂದು ಕಡೆ ಹೋಗಿ ಕೆಲಸ ಮಾಡಬೇಕು, ಫಾರಿನಲ್ಲಿ ಹೋಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲದೆ ಅಗ್ರಿಕಲ್ಚರ್ನ ನಂಬ್ತಾನೆ. ನನಗೆ ಅದು ತುಂಬ ಇಷ್ಟ ಆಯಿತು. ಯಾಕಂತಂದರೆ ಕೊರೋನಾ ಸಂದರ್ಭದಲ್ಲಿ ಎಷ್ಟೊಂದು ಜನ ಎಲ್ಲ ಎಷ್ಟೇ ಸಾಫ್ಟ್ವೇರ್ ಕೆಲಸ ಅದು ಇದು ಏನೇ ಮಾಡ್ತಾ ಇದ್ರು ಕೂಡ ಕೊನೆಗೆ ಬಂದಿದ್ದು ಜಮೀನಿಗೆ. ಸೊ ಆ ಒಂದು ಪಾತ್ರ ನಾನು ಮಾಡ್ತಾ ಇದ್ದೀನಿ ಅಂತ ನನಗೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ಅದಾದಮೇಲೆ ಈ ಸ್ಟೋರಿ ಕೇಳಿದಾಗಲೂ ಅಷ್ಟೇ ಸರ್. ಅದಾದಮೇಲೆ ಮ್ಯೂಸಿಕ್ಕು, ಎಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾದ್ರೆ ನಮ್ಮ ವಿನು ಮನಸ್ಸವರು, ಇವರು ನನಗೊಂದು 8-10 ವರ್ಷದಿಂದ ಪರಿಚಯ. ನನ್ನ ಅದಿತಿ ಅನ್ನೋ ಸಿನಿಮಾದಲ್ಲಿ ನನಗೆ ಅವ್ರು ಮೊದಲು ಪರಿಚಯ ಆಗಿದ್ದು. ಸೊ ಆಲ್ಬಮ್ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಗಿತ್ತು. ನಾನು ನಮ್ಮ ಹರಿಪ್ರಾಣ ಸರ್ಗೆ ಸಜೆಸ್ಟ್ ಮಾಡಿದ್ದೆ, ನೋಡಿ ಸರ್ ಇವರು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡ್ತಾರೆ, ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ನೋಡಿ ಅಂತ. ಸೊ ಅವರು ಮಾತಾಡಿದ್ರು, ಅವ್ರಿಗೂ ಅದು ಇಷ್ಟ ಆಯಿತು. ಸೊ ಆ ಥರ ಕಂಟಿನ್ಯೂ ಆಯಿತು. ಹಾಗೆ ಡೈರೆಕ್ಷನಲ್ಲಿ ಡಿಪಾರ್ಟ್ಮೆಂಟಲ್ ಸಪೋರ್ಟ್ ಮಾಡಿದಂಥ ನಮ್ಮ ಪ್ರಶಾಂತ್ ಆಗಿರ್ಬೋದು, ಅಕ್ಷಯ್ ಆಗಿರ್ಬೋದು, ಚನ್ನು ಬಿರುವ, ಹಾಗೆ ನಮ್ಮ DOP ಸರ್ ನರೇಂದ್ರ ಬಿಂದು ಸರ್, ಮೊದಲು ಸಿನಿಮಾ ನೋಡಿದ್ದೆ ಅವರು. ಸೊ ನಾವು ಸ್ಕ್ರೀನಲ್ಲಿ ಏನೇ ಚೆನ್ನಾಗಿ ಕಾಣಿಸಿದ್ರು ಕೂಡ ನಮ್ಮ DOP ಸರ್ಗೆ ಅದು ಕ್ರೆಡಿಟ್ ಹೋಗಬೇಕು. ಸೊ ಅವ್ರಿಗೂ ಥ್ಯಾಂಕ್ಸ್. ಹಾಗೆ ನಮ್ಮನ್ನು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಮೊದಲು ಮೇಕಪ್ ಮಾಡಿರೋ ಶಂಕರ್ ಸರ್ ನಿಮಗೂ ತುಂಬ ಥ್ಯಾಂಕ್ಸ್. ಹಾಗೆ ಇದನ್ನೆಲ್ಲ ಜೋಡಿಸಿರೋಂತಹ ನಮ್ಮ ಅರ್ಜುನ್ ಧೋನಿ ಸರ್, ನಿಮಗೂ ತುಂಬ ಥ್ಯಾಂಕ್ಸ್ ಸರ್. ತುಂಬ ಚೆನ್ನಾಗಿ ಬಂದಿದೆ ಅಂತ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು. ಸೊ ನಿಮಗೂ ತುಂಬ ಥ್ಯಾಂಕ್ಸ್ ಸರ್. ಸರ್ ಎಸ್ಪೆಷಲಿ ಇದರಲ್ಲಿ ತಂದೆ ಮತ್ತು ಮಗನ ಒಂದು ಬಾಂಧವ್ಯ ಇದೆ ಸರ್. ಅದು ನಂಗೆ ತುಂಬ ಕನೆಕ್ಟ್ ಆಯಿತು. ಯಾಕಂತ ಹೇಳಿದ್ರೆ ಎಲ್ಲ ಸಿನಿಮಾದಲ್ಲೂ ಇರುತ್ತೆ ಸರ್, ಒಂದು ತಂದೆ ತುಂಬ ಸ್ಟ್ರಿಕ್ಟ್ ಆಗಿರೋದು, ಈ ಥರ ಇರೋದೆಲ್ಲ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಹೇಳ್ಬೇಕಾದ್ರೆ ನಮ್ಮ ತಂದೆನೂ ತುಂಬ ಸ್ಟ್ರಿಕ್ಟು. ಸೊ ಅಲ್ಲಿ ಕಳ್ಕೊಂಡಿರೋ ಪ್ರೀತಿ ನನಗೆ ಇಲ್ಲೆಲ್ಲೋ ಸಿಗ್ತಾ ಇದೆ ಅಂತ ಅದೊಂದು ಖುಷಿ ಆಯಿತು. ಎಸ್ಪೆಷಲಿ ತಂದೆ ಮಗನ ಬಾಂಧವ್ಯ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದು ಅಲ್ಲದೆ ಇವನು ಫ್ರೆಂಡ್ಶಿಪ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡುವಂಥ ವ್ಯಕ್ತಿಯಾಗಿರ್ತಾನೆ.
ಸೊ ಆ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿರ್ಬೋದು, ನಮ್ಮ ಜೊತೆನೇ ಒಬ್ಬ ಮೋಸ ಮಾಡೋನು ಇದ್ದಾನೆ ಅಂತ ಗೊತ್ತಿದ್ರು ಅವನು ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇರ್ತಾನೆ. ಸೊ ಅಷ್ಟು ಮುಕ್ತ ಅಂತ ಹೇಳ್ಬೋದು, ಅಷ್ಟು ಇನ್ನೋಸೆಂಟ್ ಪಾತ್ರ. ಸೊ ಫ್ರೆಂಡ್ಶಿಪ್ಗಾಗಲಿ ಪ್ರೀತಿಗಾಗಲಿ ಅಷ್ಟು ವ್ಯಾಲ್ಯೂ ಕೊಡುವಂಥ ಪಾತ್ರ. ಒಂದು ಪ್ರೀತಿಗಾಗಿ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಹುಡುಕಾಡ್ತಾ ಇರ್ತಾನೆ. ಸೊ ಎಲ್ಲ ಸೆಂಟಿಮೆಂಟ್ ಇರುವಂತಹ ಪಾತ್ರ ಸರ್. ನನಗೆ ಅದಕ್ಕೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ಸರ್. ಖಂಡಿತ ಇದೆ ಸರ್, ಖಂಡಿತ ಇದೆ. ಮೇಯ್ನ್ ಏನಂದ್ರೆ ಸ್ಟೋರಿ ಇದೆ, ಸಾಂಗ್ಸ್ ಆಗಿರ್ಬೋದು ಅಥವಾ ನನ್ನ ಆಕ್ಟಿಂಗಿಗೆ ಸಂಬಂಧಪಟ್ಟದಾಗಿ ಎಷ್ಟೋ ಎಮೋಷನಲ್ ಸೀನ್ಗಳಿದೆ ಸರ್. ನಾನು ಎಲ್ಲೂ ಗ್ಲಿಸರಿನ್ ಯೂಸ್ ಮಾಡಿಲ್ಲ. ಸೊ ನ್ಯಾಚುರಲ್ ಆಗಿ ಇದೆ, ಯಾಕಂದ್ರೆ ಆಬ್ವಿಯಸ್ಲಿ ಸರ್. ಅಂದ್ರೆ ಡೈಲಾಗ್ಗಳು ಆ ಥರ ಇದೆ ಸರ್, ತುಂಬಾ ನ್ಯಾಚುರಲ್ ಆಗಿದೆ. ಕೆಲವು ಸೀನ್ಗಳಂತೂ ನಾನು ಹೀರೋಯಿನ್ ಅವ್ರು ಆಕ್ಟ್ ಮಾಡ್ತಿರುವಾಗ ನಾವೇ ತುಂಬಾ ಸಲ ಮಾತಾಡ್ತಾ ಇದ್ವಿ, ತುಂಬಾ ನ್ಯಾಚುರಲ್ ಆಗಿದೆಯಲ್ಲ, ನಮ್ಗೆ ಡೈಲಾಗ್ ಅಂತ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ಡೈರೆಕ್ಟ್ ಸರ್ ಎಷ್ಟು ಟ್ಯಾಲೆಂಟೆಡ್ ಅಂದ್ರೆ ಸ್ಪಾಟ್ ಅಲ್ಲೇ ಡೈಲಾಗ್ ಬರೀತಾ ಇದ್ರು. ಸೊ ಅದು ಸುಮ್ಮನೆ ಡೈಲಾಗ್ ಬರೀತಾ ಇರಲಿಲ್ಲ, ತುಂಬಾ ಕ್ವಾಲಿಟಿ ಆಗಿರುತ್ತೆ. ವರ್ಡ್ಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಸೊ ಅವ್ರ ಟ್ಯಾಲೆಂಟ್ಗೆ ನಾನು ಮೊದಲು ಫ್ಯಾನ್ ಆಗಿದ್ದೆ. ಆ ದಿನ ಒಂದ್ಸಲ ಸರ್ ಜೊತೆ ಸೆಲ್ಫಿನ ತಗೊಂಡಿದ್ದೆ, ಏನ್ ಸರ್ ಈ ತರ ಸೀನ್ ಬರ್ಬಿಟ್ಟಿದ್ರು, ಅಷ್ಟು ನನಗೆ ಇಂಪ್ರೆಸ್ ಆಗಿತ್ತು. ಸೊ ಫಸ್ಟ್ ಇವರು ಡೈಲಾಗ್ ಶೀಟ್ ಕೊಟ್ಕೊಳ್ಳೆ ನಾನು ಎಷ್ಟು ಪೇಜ್ ಬರ್ದಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೆ, ಯಾಕಂದ್ರೆ ಅಷ್ಟು ಲೆಂತಿ ಡೈಲಾಗ್ಗಳೇ ಬರೀತಾ ಇದ್ರು. ಬಟ್ ಎಷ್ಟೇ ಲೆಂತಿ ಇದ್ರು ಆ ಡೈಲಾಗ್ಗಳು ಎಷ್ಟು ನ್ಯಾಚುರಲ್ ಆಗಿರ್ತಿತ್ತು ಅಂದ್ರೆ ನಾವು ಅಭಿನಯಿಸ್ತಿದ್ದೀವಿ ಅಂತ ನಮ್ಗೆ ಅನಿಸ್ತಾ ಇರಲಿಲ್ಲ. ಸೊ ನಾವು ನ್ಯಾಚುರಲ್ ಆಗಿ ಹೆಂಗ್ ಮಾತಾಡ್ತಿದ್ವಿ ಅದೇ ತರ ಅನಿಸ್ತಾ ಇತ್ತು. ಇನ್ನು ಹೀರೋಯಿನ್ ಜೀವಿತಾ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ, ಲೂಡೋ ಅನ್ನೋ ಸಿನಿಮಾದಲ್ಲಿ ನಾವಿಬ್ರು ನಾಯಕಿಯಾಗಿ ಅಭಿನಯಿಸಿದ್ವಿ. ಸೊ ಅವ್ರ ಜೊತೆ ನನಗೆ ಆಕ್ಟ್ ಮಾಡುವಂತ ಒಂದು ಕಂಫರ್ಟ್ ಝೋನ್ ಇತ್ತು. ಸೊ ನಾವು ನ್ಯಾಚುರಲ್ ಆಗಿ ಹೆಂಗ್ ಫ್ರೆಂಡ್ಲಿ ಆಗಿದ್ದೀವೋ ಅದೇ ತರ ಸಿನಿಮಾ ಸ್ಕ್ರೀನ್ ಮೇಲೂ ಹಂಗೆ ಕಾಣಿಸ್ಕೊಂಡಿದ್ದೀವಿ ಸರ್. ಇದರಲ್ಲಿ ಫೈಟ್ ಅಂತ ಏನಿಲ್ಲ ಸರ್, ಬಟ್ ಕಲ್ತಿದ್ದೀನಿ ಸರ್, ಕಲ್ತಿದ್ದೀನಿ. ಹೌದು, ಆಲ್ರೆಡಿ ಇನ್ನೊಂದು ಸಿನಿಮಾ ನಂಬರ್ ಪ್ಲೇಟ್ ಅಂತ ಒಂದು ಸಿನಿಮಾ ಇದೆ, ಅದರಲ್ಲಿ ಆಲ್ರೆಡಿ 3 ಫೈಟ್ ಇದೆ ಸರ್. ಅದು ಲೂಡೋ ಸರ್, ಸಿನಿಮಾನ ಪ್ರಪಂಚನೇ ಒಂಥರ ವಿಚಿತ್ರ ಅಲ್ವಾ ಸರ್? ಎಲ್ಲರಿಗೂ ಖುಷಿ ಕೊಡುತ್ತೆ, ಬಿಟ್ಟು ಹೋಗೋಕ್ಕೂ ಆಗಲ್ಲ, ಜೊತೆಲಿರೋಕ್ಕೂ ಆಗಲ್ಲ, ಯಾವಾಗ್ಲೂ ಅಂಟ್ಕೊಂಡಂಗೆ ಇರಬೇಕು ಅನ್ಸುತ್ತೆ ಸರ್. ಅದೇ ಭರವಸೆ ಕೊಟ್ಟಿದ್ದೀನಿ ಅನ್ನೋಕ್ಕಿಂತ ಅದೇ ಕೆಲಸಗಳೆಲ್ಲ ನಡೀತಾ ಇದೆ, ತೊಂದರೆ ಏನಿಲ್ಲ ಸರ್. 100% ಅವೆಲ್ಲ ಆಗುತ್ತೆ. ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದು ಗೊತ್ತು. ನಾನು ಮೊದಲನೇ ದಿನಾನೇ ನಮ್ಮ ಇಡೀ ಟೀಮ್ ಎಲ್ರಿಗೂ ಒಂದೇ ಮಾತು ಹೇಳಿದ್ದೆ, ಕೋಟಿ ದುಡಿದ್ರು ಒಟ್ಟಿಗೆ ದುಡಿಯೋಣ, ಕೋಟಿ ತಿಂದ್ರು ಒಟ್ಟಿಗೆ ತಿನ್ನೋಣ, ಬರೋ ಬೇಜಾರು ಮಾಡ್ಕೊಂಡ್ಬಿಡಿಲ್ಲ, ಇರೋದು ತುಂಬ ಚೆನ್ನಾಗಿರ್ತೀವಿ ಅನ್ನೋದು. ಸೊ ಅದೇ ಥರನೇ ಹೋಗಿ ಮಾಡ್ತಾ ಇದೀವಿ ಸರ್, ವರ್ಕು ಕೂಡ ಅದೇ ಥರನೇ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಚಿತ್ರಕ್ಕೆ C2 ಸ್ಟುಡಿಯೋಸ್ನ ಅರ್ಜುನ್ ಧೋನಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ. ಕಿಶೋರ್ ಸರ್ ಅವರು ಎಡಿಟರ್, ನಿಮಗೆ ಥ್ಯಾಂಕ್ ಯು ಸೊ ಮಚ್. ಅಂದರೆ ನೀವು ಮಾತಾಡಲಿಲ್ಲ ಮೇಲೆ ಈ ಒಂದು ಪತ್ರಿಕಾಗೋಷ್ಠಿಯ ಮತ್ತೊಂದು ಆಕರ್ಷಣೆ ಅಂದರೆ ಆರ್ಯನ್ ಅವರ 4ನೇ ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ 5ನೇ ಸಿನಿಮಾದ ಪ್ರೊಡ್ಯೂಸರ್ ಮತ್ತೆ ಟೀಮ್ ಬಂದಿದೆ ಸರ್. ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲರಿಗೂ ಒಂದೊಂದೇ ಫೋನ್ ಕಾಲ್ ಮಾಡಿದ್ದಷ್ಟೇ ಅಷ್ಟು ದೂರದಿಂದ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಸರ್. ಖಂಡಿತ ಸಿನಿಮಾ ಗೆಲ್ಲಬೇಕಷ್ಟೇ. ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ನೋಡೋಕ್ಕೆ ಥಿಯೇಟ್ರಿಗೆ ಜನ ಬರಬೇಕು. ನಿಮ್ಮ ಪ್ರಯತ್ನ ನಮ್ಮ ಪ್ರಯತ್ನ ಯಾವತ್ತೂ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ಸೊ ರಾಯರನ್ನು ನಂಬಿದ್ದೀವಿ ಎಲ್ಲರೂ ಕೂಡ, ಖಂಡಿತ ಕೈ ಹಿಡಿತಾರ ಅನ್ನೋ ನಂಬಿಕೆ ಇದೆ ಸರ್. ನಿಮಗೂ ಆಲ್ ದ ಬೆಸ್ಟ್, ನಾನೇ ಆಲ್ ದ ಬೆಸ್ಟ್ ಹೇಳ್ಕೊತೀನಿ ಸರ್. ಮತ್ತೆ ನನಗೆ ಪುರುಷೋತ್ತಮ್ ನನ್ನ ತಮ್ಮ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ದ. ಪ್ರಶಾಂತ್ ಅಂತೂ ಹೇಳೋಂಗೆ ಇಲ್ಲ. ಇನ್ನು ನಮ್ಮ ವೆಂಕಯ್ಯಣ್ಣ ಬಂದಿದೆ. ವೆಂಕಯ್ಯಣ್ಣ ನೀವು ಫೋನ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂತ ಬೈಕೊಂಡಿದ್ದೀರಾ ಅಲ್ಲ, ಅವ್ರಿಗೂ ಥ್ಯಾಂಕ್ಸ್. ಇನ್ನು ರಮೇಶ್ ಸರ್, ದೀಪಿಕಾ ಮೇಡಮ್ಗೂ ಥ್ಯಾಂಕ್ಸ್. ಅದೇ ರೀತಿ ನನಗೆ ಗೋಕುಲ್ ತುಂಬ ಥ್ಯಾಂಕ್ಸ್, ನೀನು ಎಲ್ಲ ಟೈಮಲ್ಲೂ ಜೊತೆ